ओम नमो ब्रह्मादिभ्यो ब्रह्म विद्या संप्रदाय कर्तृभ्यो वंशऋषिभ्यो नमो महद्भ्यो नमो गुरुभ्यः सर्वो प्रवरयित प्रज्ञानकनः प्रत्यगर्थो ब्रह्मैवाहमस्मि ब्रह्मैव श्रुते स्मृतिपुराणानामालयं करुणालयं नमामि भगवत्पादं शङ्करं शङ्कराचार्यं केशवं बादराय सूत्रभाष्यको वन्दे भगवन्तो पुनः पुनः श्रीमत्शङ्कर वन्दे संसुचितानन्दं विधिवर्यं महामतिं वेदान्तसारथिं अन्य मूರು ಶ್ಲೋಕ ಓದಿದ್ಲ್ವಾ? ಆಗಿತ್ತು. ಶ್ಲೋಕ ಅರ್ಥ ಹೇಳಿದ್ನಾ? ಪರಿಚಯ ಮಾಡು. ಯಾಂ ಇಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಾಃ ಪಾರ್ಥ ನ ಅನ್ಯತ್ ಅಸ್ತಿ ವಾದಿನಃ ಇತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷಬಹುಲಾಂ ಭೋಗೇಶ್ವರ್ಯ ಗತಿಂ ಪ್ರತಿ ಭೋಗೇಶ್ವರ್ಯ ಪ್ರಸಕ್ತಾನಾಂ ತಯಾ ಭೋಗೇಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ ಗುಣ ಏನ್ ಗುಣ? ಏನ್ ಗುಣ? ಆತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ವೇದವಾದ ರತಾಹನ, ವೇದದಲ್ಲಿ ಅರ್ಥವಾದಲ್ಲಿ ಮುಳುಗಿದಂತಹ ಜನರು ಈ ಪುಷ್ಪಿತವಾದ ಒಂದು ಹೂವಿನಂತೆ ಶೋಭಾಯಮಾನವಾಗಿರ್ತಕ್ಕಂತಹ ಮಾತನ್ನು ಆಡ್ತಾರೆ. ಅವರು ಅವಿಪಶ್ಚಿತ, ಅವಿವೇಕ. ನೀವು ಫ್ಲವರ್ ಇದಿರುತ್ತಲ್ಲ, ತೋಟ, ಇದು ಅಲ್ಲಿ ಹೋಗಿ ನೋಡ್ಬೇಕು ಆ ಸೌಂದರ್ಯನ. ಆ ಕಾಶ್ಮೀರದಲ್ಲಿ ಇದಕ್ಕೆಲ್ಲ ಅವ್ರು ಇದೆಲ್ಲ ಬರ್ತಾ ಇರುತ್ತೆ, ಟಿವಿಲು ಮೊಬೈಲಲ್ಲಿ ಅದೆಲ್ಲ ಬರ್ತಾ ಇರುತ್ತೆ. ಬರೀ ಹೂವಿಂದೇ ಒಂದು ರಂಗ್ ಹೆಂಗಿರುತ್ತೆ ಗೊತ್ತಾ? ಹಳದಿ, ಕೆಂಪು, ನೀಲಿ, ಬೆಳದಿ ಕಾಂಬಿನೇಷನ್ ಇರುತ್ತೆ, ಸೂಪರ್ ಕಾಣುತ್ತೆ. ಆ ಹೂವಿಗಳ ಕೊಚ್ಚದಂತೆ ಒಳ್ಳೆ ಮಧುರವಾಗಿರ್ತಕ್ಕಂಥ ಮಾತುಗಳನ್ನ ಮಾಡೋ, ಅದು ಆ ಲೋಕ ಸಿಗುತ್ತೆ, ಈ ಲೋಕ ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಈ ಭೋಗ ಸಿಗುತ್ತೆ ಅಂತ ಹೇಳಿ ಅವರು ವೇದದ ಅರ್ಥವಾದಿಗಳಿರ್ತಕ್ಕಂತಹ ಫಲಗಳ ಹೂವಿನಂತೆ ಇರತಕ್ಕಂತಹ ಒಳ್ಳೆ ಶೋಭಾಯಮಾನವಾದ ಮಾತನ್ನ ಅವಿವೇಕಿಗಳು ಆಡ್ತಾರಲ್ಲ, ಕರ್ಮವಾದಿಗಳು, ಕರ್ಮದ ಮುಗಿರ್ತಕ್ಕವರು ಅರ್ಥ ಅವರು ನಾಣ್ಯದಷ್ಟು ಇದು ಅದನ್ನ ಇಷ್ಟೇ ಕಣೋ. ಚೆನ್ನಾಗಿ ಕರ್ಮ ಮಾಡ್ಬೇಕು, ಮಜಾ ಮಾಡ್ಬೇಕು, ಚೆನ್ನಾಗಿ ದುಡಿಬೇಕು ಹೇಳ್ತಾರೆ, ಚೆನ್ನಾಗಿ ದುಡಿಬೇಕು, ಮಜಾ ಮಾಡ್ಬೇಕು ಅಂತಲ್ಲ. ಅದೇ ರೀತಿ ಒಂದು ಕರ್ಮ ಮಾಡಿ ಫಲ ಪಡ್ಕೊಂಡು ದುಡಿಬೇಕು, ಮಜಾ ಮಾಡ್ಬೇಕು. ಒಟ್ಟು ಅದೇ, ಒಟ್ಟು ಕಾನ್ಸೆಪ್ಟ್ ಒಂದೇ. ಮಾರ್ಗ ಚೇಂಜ್ ಇರ್ಬೋದು, ಕಾನ್ಸೆಪ್ಟ್ ಮಾತ್ರ ಇವತ್ತು ಹೇಗೆ ಬುದ್ಧಿವಂತ ವಿದ್ಯಾವಂತರು ಎಲ್ಲರೂ ಕೂಡ ಚೆನ್ನಾಗಿ ಎಷ್ಟು ವೇದ ಅಂತ ಹೇಳಿ ಒಪ್ಕೋತಾರೆ, ಮತ್ತೆ ಅದು ಇಂಪ್ಲಿಮೆಂಟ್ ಮಾಡ್ಕೊಳಕ್ ಹೋಗಲ್ಲ, ಆಗೋದಿಲ್ಲ ಅಂತಾರೆ. ಅದು ಥಿಯರಿ ಹೊಂದತ್ತೆ ಹೊರತು ಪ್ರಾಕ್ಟಿಕಲಿ ಹೊಂದಲ್ಲ ಅಂತಾರೆ ಅವರು. ಹೇಳೋದಲ್ಲ ಥಿಯರಿ ಹೊಂದತ್ತೆ, ಅದು ಆಗಲ್ಲ ಅಂತಾರೆ. ಅವ್ರು ಬುದ್ಧಿವಂತ ಪರ್ಸೆಂಟ್ರು ಅವರು ವಿಚಾರ ಮಾಡ್ತಾರೆ. ನಮ್ಮ ದೊರೆಯವರ ಇದಾರಲ್ಲಪ್ಪ, ತುಂಬಾ ಬುದ್ಧಿವಂತ ಇದ್ದಾರೆ, ಬಹಳ ವಿಚಾರ ಮಾಡ್ತಾರೆ. ಆದ್ರೆ ಇದು ಮನುಷ್ಯ ಮಾತ್ರಕ್ಕೆ ನಿಲ್ಲಕ್ಕಾಗದೇ ಇರೋದು, ಇದು ಅದನ್ನ ಹೇಳೋದಷ್ಟೇ. ಹಾಗಾಗಿ ಇದಕ್ಕೆ ಈ ಚೆನ್ನಾಗಿ ದುಡಿ, ಕೋಟಿಗಟ್ಟಲೆ ದುಡ್ಡು ಮಾಡು, ಕೋಟಿಗಟ್ಟಲೆ ದುಡ್ಡು ಮಾಡು, ಚೆನ್ನಾಗಿ ಬಂದ್ರೆ ಇಟ್ಕೊಂಡು, ಕಾರ್ ಇಟ್ಕೊಂಡು, ಮಜಾ ಮಾಡು, ಏನ್ ಬೇಕಾದ್ರೆ ಕೊಂಡ್ಕೊ, ಏನ್ ಬೇಕಾದ್ರೆ ತಿನ್ನು, ಎಲ್ಲ ಆಯ್ತು ಓಡು, ಏನಾದ್ರು ಮಾಡ್ಕೊಡಿ, ಫಸ್ಟ್ ಕ್ಲಾಸ್ ಆಗಿರು, ಯಾವುದಕ್ಕೂ ಕೊರತೆ ಮಾಡ್ಕೋಬೇಡ. ಚಾರಿಟೀಸ್ ಅದು ಜಾಲ ಮಾಡೋದು ಯಾವುದಕ್ಕೆ? ಯಜ್ಞ ಆಗ ಹೋಮ ಅವನಕ್ಕಲ್ಲ, ಚಾರಿಟೀಸ್ಗಳಿಗೆ. ಅದು ಇದಿರುತ್ತಲ್ಲ, ಅನಾಥಾಲಯ, ಈ ವೃದ್ಧಾಶ್ರಮ, ಈ ಏನು ದಿದ್ದು ಅವ್ರಿಗೆ ಅದು ಪ್ರತ್ಯಕ್ಷವಾಗಿ ಕಾಣುವ ಒದ್ದಾಡ್ತಾ ಇರೋರು ಕೊಡುತ್ತಾರೆ. ಅದು ಕಾಣ್ದೇವರು ದೇವರಿಗೆ ಏನು ಹೋಮ ಹವನ ಮಾಡ್ಬೇಡ. ಇಲ್ಲಿ ತಿನ್ನಕ್ಕೆ ಇಲ್ದೇನೆ, ಬಟ್ಟೆ ಇಲ್ದೇನೆ ಇಡ್ಯಾರಲ್ಲಪ್ಪ ಸ್ಲಮ್ ಜನದಲ್ಲಿ ಮನೆ ಇಲ್ದೇನೆ, ಅವ್ರಿಗೆಲ್ಲ ಮನೆ ಕಟ್ಟಿಸ್ಕೊಡು, ಅವ್ರಿಗೆಲ್ಲ ಊಟ ತಿಂಡಿ ಕೊಡು, ಆರೋಗ್ಯ ಔಷಧಿ ಇತ್ಯಾದಿ ಕೊಡು, ಉಪಚಾರ ಮಾಡು, ಎಲ್ಲ ಅದು ಮಾಡು, ಚೆನ್ನಾಗಿ ಮಾಡು. ಆಮೇಲೆ ಅವ್ರ ತಂಟಿ ಯಾರ ತಂಟಿಗೂ ಬರಲ್ಲ, ಕಳ್ತನ ಮಾಡಲ್ಲ, ಸುಳ್ಳು ಹೇಳಲ್ಲ, ಹೊಡೆಯಲ್ಲ, ಬಡಿಯಲ್ಲ, ಇದೆಲ್ಲ ಮಾಡಲ್ಲ ಅವರು. ಕಾಮಾತ್ಮಾನ, ತುಂಬಾ ಹೃದಯದಲ್ಲಿ ಅನೇಕ ತರಹ ಕಾಮ ತುಂಬಿರ್ತಾರೆ. ಅವರಿಗೆ 4-6 ಹುಡುಗಿ ಇದ್ರು ಓಕೆ, ಎಷ್ಟು ಹುಡುಗಿ ಮಜಾ ಮಾಡಿದ್ರು ಓಕೆ. ಸ್ವರ್ಗಪರ, ಇವರು ಸ್ವರ್ಗಪರ ಯಾರು? ವೈದಿಕರು. ಸ್ವರ್ಗ ಪರಹ ಯಶಾಂತಿ ಸ್ವರ್ಗಪರ.
ಸ್ವರ್ಗಕ್ಕೆ ಹೋಗ್ಬೇಕು, ಅಲ್ಲಿ ಅರಂಬೆ ಜೊತೆ ಆಟ ಆಡ್ಬೇಕು. ಅಲ್ಲಿ ಚೆನ್ನಾಗಿ ಟೀನೇಜ್ ಹುಡುಗಿರು ಇರ್ತಾರೆ, ಅವ್ರ ಹತ್ರ ಆಟ ಆಡ್ಕೊಂಡು ಪೂಜೆ ಆಡ್ಕೊಂಡು ತಮಸ್ಮೇರ ಯುವತ ಯೋ ಯುವ ಆ ತರಹ ಜನ್ಮ ಕರ್ಮ ಫಲ, ಅದು ಜನ್ಮ ಮತ್ತು ಕರ್ಮ ಈ ಫಲವನ್ನು ಕೊಡುವಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ. ಮತ್ತು ಅವರ ಮಾತಿನಲ್ಲಿ ಕ್ರಿಯಾ ವಿಶೇಷ ಬಹಳವಾಗಿರುತ್ತೆ. ಇದನ್ನ ಮಾಡಿದ್ಯಾ, ಆ ಯಜ್ಞ ಮಾಡಿದ್ಯಾ, ಈ ಯಜ್ಞ ಮಾಡಿದ್ಯಾ, ಆ ಇಷ್ಟಿ ಮಾಡಿದ್ಯಾ, ಆ ಹೋಮ ಮಾಡಿದ್ಯಾ ಅಂತ ದಿನ ಒಂದು ಕಾಣ್ತಾನೆ ಇರುತ್ತೆ ಅವರಿಗೆ. ಕಾಮ್ಯಷ್ಟಿಗಳು ನೂರಾರು ಗ್ರಾಮ ಕಾಮ, ಪಶು ಕಾಮ, ಪ್ರಜಾ ಕಾಮ, ಆರೋಗ್ಯ ಕಾಮ, ಅನ್ನಾರ ಕಾಮ, ಐಶ್ವರ್ಯ ಕಾಮ, ಎಷ್ಟು ಕಾಮಗಳಿದೆ, ಬೇಕಾದ ಕಾಮ. ಭೋಗೈಶ್ವರ್ಯ ಗತಿ, ಅವರ ಗತಿ ಅವ್ರ ಓಟವಲ್ಲ ಭೋಗೈಶ್ವರ್ಯದ ಬಗ್ಗೆ. ಭೋಗ ಅನುಭೂತವ್ಯ, ಐಶ್ವರ್ಯಂ ಸಂಪಾದಯಿತವ್ಯಂ, ಐಶ್ವರ್ಯಂ ಸಂಪಾದಯಿತವ್ಯಂ, ಭೋಗ ಅನುಭವಿತವ್ಯ, ಚೆನ್ನಾಗಿ ಅನುಭವಿಸಿ ಇದರ ಬಗ್ಗೆನೇ ಇರೋರು. ಮತ್ತು ಭೋಗೈಶ್ವರ್ಯಲೇ ಪ್ರಸಕ್ತರಾದ ಅವರಿಗೆ ತಯಾ ಆ ಭೋಗೈಶ್ವರ್ಯ ಬುದ್ಧಿಯಿಂದ ಅಪಹೃತ ಚೇತಸ್ಕರು, ಕದಿಯಲ್ಪಟ್ಟ ಮನಸ್ಕರಾದಂತಹ ಅವರಿಗೆ ವ್ಯವಸಾಯಾತ್ಮಿಕ ಬುದ್ಧಿಯಿಂದ, ನಿಶ್ಚಯಾತ್ಮಕವಾದ ಬುದ್ಧಿಯಿಂದ ಕರ್ಮಯೋಗದ ಬುದ್ಧಿಯಾಗಲಿ, ಧ್ಯಾನ ಯೋಗದ ಬುದ್ಧಿಯಾಗಲಿ, ಜ್ಞಾನಯೋಗದ ಬುದ್ಧಿ ಸಮಾಧವನ ಅಂತಃಕರಣದಲ್ಲಿ ಇಡಲ್ಪಡುವುದಿಲ್ಲ. ಅವರಿಗೆ ಅಂತಃಕರಣದಲ್ಲಿ ಈ ಕರ್ಮಯೋಗ ಹೇಳಿದ್ರೆ ಅವ್ರು ರುಚಿಸೋದಿಲ್ಲ, ಅವರಿಗೆ ಅದು ಧ್ಯಾನ ಯೋಗ ಹೇಳಿದ್ರೆ ಅವ್ರು ರುಚಿಸೋದಿಲ್ಲ. ಅವರಿಗೆ ಈ ಅರ್ಥವಾದ ವಾಕ್ಯಗಳು, ಫಲವಾಕ್ಯಗಳು, ಭೋಗವಾಕ್ಯಗಳು ತುಂಬಾ ಹಿಡಿಸತ್ಯ ಹೊರತು ಈ ಕರ್ಮಯೋಗ ವಾಕ್ಯ, ಧ್ಯಾನಯೋಗ ವಾಕ್ಯಗಳು ಅವ್ರಿಗೆ ಇಷ್ಟೇ ಆಗೋದು, ಒಪ್ಪೋದೇ ಇಲ್ಲ. ಏನಕ್ಕೂ ಫಲ ಇಲ್ಲದ್ರೆ ಕರ್ಮ ಏನ್ ಮಾಡ್ಬೇಕು, ಅದು ಬೇಡ. ಫಲ ಬೇಡ ಅಂದ್ರೆ ಕರ್ಮವೂ ಬೇಡ. ಕರ್ಮ ಮಾಡ್ಬೇಕಂದ್ರೆ ಫಲ ಬೇಡ, ಇದ್ಯಾರು ಒಪ್ತಾರೆ. ಅರ್ಥ ಇದೆ ಅಂತಾರೆ. ಯೇಷಾಂ ವ್ಯವಸಾಯಾತ್ಮಿಕಾ ಬುದ್ಧಿರ್ನಾಸ್ತಿ ತೇ ಯಾಂ ಇಮಾಂ ಪುಷ್ಪಿತ ವಕ್ಷಮಾಣಾಂ ಪುಷ್ಪಿತಾಂ ಪುಷ್ಪಿತ ವೃಕ್ಷ ಇವ ಶೋಭಾಯಮಾನಾಂ ಶೂಯಮಾನ ರಮಣೀಯಾಂ ವಾಚಂ ಮಕ್ಕಳಂ ಪ್ರವದಂತಿ. ಯಾರಿಗೆ ಈ ವ್ಯವಸಾಯಾತ್ಮಕವಾದ, ನಿಶ್ಚಯಾತ್ಮಕವಾದ ಬುದ್ಧಿ ಇಲ್ಲ ಅಂದ್ರೆ ಕರ್ಮಯೋಗದ ಬುದ್ಧಿ ಇಲ್ಲ ಅಂತ ಅರ್ಥ. ವ್ಯವಸಾಯಾತ್ಮಕ ಬುದ್ಧಿ, ಕರ್ಮಯೋಗದ ಬುದ್ಧಿ, ವ್ಯವಸಾಯ ಬಹಳ ನಿಶ್ಚಯ ಬೇಕು. ಅದಕ್ಕೆ ಇಹಲೋಕದ ಫಲವೂ ಬೇಡ, ಪರಲೋಕದ ಫಲವೂ ಬೇಡ, ಯಾವ ಕೀರ್ತಿ ಬೇಡ, ಆರೋಗ್ಯ ಬೇಡ, ಏನಿದೆಯೋ ಅದನ್ನ ಸಪ್ತರಾಗಿ ನಾ ಮಾಡುವ ಕರ್ಮದಿಂದ ಪರಮೇಶ್ವರನ ಸಂತೋಷಪಡಿಸ್ತೀನಿ, ದ್ವಂದ್ವಗಳನ್ನ ಸಹಿಸ್ಕೋತೀನಿ, ಸಮತ್ವ ಬುದ್ಧಿ ಇಟ್ಕೊಳ್ತೀನಿ ಅಂತ ಅಂದ್ಕೊಂಡು ಮಾಡ್ತಾ ಅಸಂಗ ಕಮ್ಮ ಅಂಟ್ಕೊಳ್ಳಿ ಮಾಡ್ತಾ ಇರ್ತಾರಲ್ಲ, ನೋಡು ಅಲ್ಲ ನೋಡು. ಮುಂದೆ ಅವ ಶಂಕರಾಚಾರ್ಯ ಕಾಲದಲ್ಲಿ ಈ ಮೇ ಫ್ಲವರ್ ಇದೆಯಲ್ಲ, ಆ ಫ್ಲವರ್ ಬಿಟ್ಟರೆ ಚೆನ್ನಾಗಿ ಕೆಂಪಗ ಆ ವೃಕ್ಷ ಒಂದೇ ನೋಡಿದ್ದಾರೆ ಹೊರತು ಅದನ್ನೇ ಫಾರ್ಮ್ದಲ್ಲಿ ನೋಡಿಲ್ಲ ಅವರು. ಈ ಪುಷ್ಪಿತ ವೃಕ್ಷ ಅಂದ್ಬಿಟ್ರು ಅವರು, ಒಂದೇ ಮರ. ಆದ್ರೆ ಈ ಕಾಲದಲ್ಲಿ ನೋಡಿದ್ರೆ ಲಾಲ್ಬಾಗ್ ಕರ್ಕೊಂಡೋದೆ ಶಂಕರಾಚಾರ್ಯರನ್ನ ಇನ್ನೂ ಚೆನ್ನಾಗಿ ಉದಾಹರಣೆ ಕೊಡೋರು. ಇದನ್ನ ತಗೊಳ್ಳಿ, ಉದಾಹರಣೆಗೆ ಇಟ್ಕೊಳ್ಳಿ, ಫಸ್ಟ್ ಕ್ಲಾಸ್ ಉದಾಹರಣೆ ಕೊಡೋದು. ಹೂವಿನ ಇದರಂತೆ ಇರ್ತಕ್ಕದ್ದಾಗಿರುವ ಒಳ್ಳೊಳ್ಳೆ ರಂಗಾಗಿರುವ ಟೆಂಪ್ಟ್ ಮಾಡುವ, ಮನಸ್ಸಿಗೆ ತುಂಬಾ ಟೆಂಪ್ಟ್ ಮಾಡುತ್ತೆ, ತುಂಬಾ ಎಳೆದಾಕತ್ತೆ, ಬಹಳ ಇದನ್ನ ಕುತೂಹಲ ಉತ್ಸಾಹ ಉಂಟು ಮಾಡುವಂತಹ ಶೋಭಾಯಮಾನವಾದಂತಹ ಶೂಯಮಾನ ರಮಣೀಯ, ಹೇಳೋದಕ್ಕೆ ಅಪ್ಯಾಯಮಾನವಾದ, ಇನ್ನೂ ಹೇಳು ಆ ಚೆನ್ನಾಗಿದೆ ಅಂತ ಹೇಳಿ ಅಂಥ ಮಾತನ್ನೇ ಆ ವಾಕ್ಯರೂಪವಾದ ಮಾತನ್ನೇ ಆಡ್ತಾ ಇರ್ತಾರೆ. ಅದೇ ಮಾತು ಅವರಿಗೆ. ಅವ್ 4 ಜನ ಸೇರಿದ್ರು ಅಂದ್ರೆ ಬೆಳಗ್ಗೆ ಎಲ್ಲ ಕರ್ಮ ಮಾಡೋದು, ಮಧ್ಯಾಹ್ನ ನಾಳೆ ಏನ್ ಮಾಡೋದು ಯೋಚನೆ ಮಾಡೋದು. ನಾಳೆ ಯಾವ ಕರ್ಮ ಮಾಡೋಣ, ಇನ್ನು ಯಾವ ಇರುತ್ತೆ, ಅದ್ರಲ್ಲಿ ಹೇಗಿರುತ್ತೆ, ಇದ್ರಲ್ಲಿ ಹೇಗಿರುತ್ತೆ ಅದು ಮಾತಾಡೋದು. ಬೆಳಗ್ಗೆ ಎಲ್ಲ ಮಾಡೋದು, ಮಧ್ಯಾಹ್ನ ಊಟ, ಫಸ್ಟ್ ಕ್ಲಾಸ್ ಊಟ ಮಾಡೋದು ತಿನ್ನೋದು, ಮತ್ತೆ ನಾಳೆ ಏನು ಮಾಡೋದು. ಯಾರವರು ಅವಿಪಶ್ಚಿತ ಅಂತ ಭಗವಂತ. ಶಂಕರಾಚಾರ್ಯ ಹೇಳಿದಲ್ಲ ಅವಿಪಶ್ಚಿತ ಅಂತ, ಭಗವಂತ ಅವ್ರಿಗೆ ಟ್ರೀಟ್ ಕೊಡ್ತಾ ಇದ್ದಾನೆ. ಅವಿವೇಕಿಗಳು, ಅವಿವೇಕಿ ಬಯೋದಿದೆಯಲ್ಲ ಬಹಳ ಕೆಟ್ಟ ಇದು ಗೊತ್ತಾ. ಅಲ್ಲ, ಐಹಿಕ ಸುಖವೇ ಸರ್ವಸ್ವ ಅಂದ್ಕೊಂಡವ್ರು ಅಂತ. ನಿತ್ಯಾನಿತ್ಯ ವಿವೇಕ ಇಲ್ಲ, ಕಾರ್ಯಕಾರ್ಯ ವಿವೇಕ ಇಲ್ಲ, ಸತ್ಯಾಸತ್ಯ ವಿವೇಕ ಇಲ್ಲ. ಅಷ್ಟೇ ಎಲ್ಲ ಒಂದೇ ಅದೇ ಭೋಗ ವಿಷಯಾಸಕ್ತಿ ಬಂದ್ರೆ ಅವಿವೇಕಿ ಅವನು, ಮುಟ್ಟಾಳ ಅಂದ್ರೆ ಅವನು. ಸತ್ಯಾಸತ್ಯ ವಿವೇಕ, ನಿತ್ಯಾನಿತ್ಯ ವಿವೇಕ, ಕಾರ್ಯಕಾರ್ಯ ವಿವೇಕ ಇಲ್ಲ ಅವರಿಗೆ. ಯಾವುದಕ್ಕೆ ಯಾವ್ದು ಪ್ರೈಮು, ಯಾವ್ದು ಮುಖ್ಯ, ಯಾವ್ದಕ್ಕೆ ಕಳ್ಕೊಳ್ಳೋಕೆ ಗಮನ ಇಲ್ಲ ಅವರಿಗೆ. ಅಲ್ಪ ಮೇಧ ಸಹ ಅವಿವೇಕಿನ ಸಹ ಅಲ್ಪ ಮೇಧ ಯಶಾಂತೆ, ಸಣ್ಣ ವಿಷಯದಲ್ಲಿ ತತ್ಕಾಲ ಸುಖ ಕೊಡೋದ್ರಲ್ಲಿ ಅವ್ರಿಗೆ ಬುದ್ಧಿ. ಈಗ ತಿಂದ ಮಜಾನ ತಿನ್ನು, ರಸಗುಲ್ಲ ಹಾಕೋ, ಆಯ್ತು ಪೇಡ ಹಾಕು, ದೂದ್ ಪೇಡ ಹಾಕೋ,
ಇನ್ನೊಂದ್ಸರಿ ಇನ್ನೇನು ಹಾಕು, ಒಂದು ರಸಗುಳನೂ ಇಸ್ಕೊಡೋ ಬೇಡ ಅಂತಾರೆ, ಒಂದ್ ಸಾಕು ಎರಡು ಸಾಕು ಆಯ್ತು. ಹಂಗ ಒಂದ್ ಹುಡುಗಿ ಇನ್ನೊಂದ್ಸರಿ ಹುಡುಗಿಬೇಕು, ಇದು ಪದೇ ಪದೇ ನಮ್ಮ ಅಣ್ಣಂಗೆ ಭಾರಿ ಇಷ್ಟ. ಅವರು ಮುಟ್ಟಾಡೋರು, ಐಹಿಕ ಸುಖವನ್ನೇ, ಐಂದ್ರಿಕ ಸುಖ, ಇಂದ್ರಿಯ ಸುಖವನ್ನೇ ಅಟ್ಟಿಸ್ಕೊಂಡು ಹೋಗೋರು. ಇಂದ್ರಿ ಚಪಲ ಸೇರಿಸ್ಕೋಬೇಕು ಅಂತ, ಎಲ್ಲ ಇಂದ್ರಿಯಕ್ಕೂ ಚಪಲ ಇದೆ, ಆ ಚಪಲ ಸೇರಿಸ್ಕೋಬೇಕು. ತೀಟು ಅಂತಾರಲ್ಲ ಕನ್ನಡ, ತೀಟು ಸೇರಿಸ್ಕೋಬೇಕು. ವೇದವಾದ ರಥಾಹ ಬಹು ಅರ್ಥವಾದ ಫಲಸಾಧನ ಪ್ರಕಾಶೇಶು ವೇದವಾಕ್ಯೇಶು ರಥಾಹ ಹೇ ಪಾರ್ಥ. ನಾಣ್ಯತೆ ಸ್ವರ್ಗ ಪಶ್ವಾದಿ ಫಲಸಾಧನೆಭ್ಯ ಕರ್ಮಭ್ಯ ಅಸ್ತಿ ಇತ್ಯೇವಂ ವದನ ಯಾಜಿನಃ ವದನಶೀಲಾಃ. ವೇದವಾದರತಃ ವೇದಗಳಲ್ಲಿ ವೇದವಾದ ಅಂದ್ರೆ ಅರ್ಥವಾದಗಳು ವೇದವಾದ ಅಂತಾರೆ. ಅಲ್ಲಿ ಅರ್ಥವಾದೆಲ್ಲ ಬೇಕಾಷ್ಟು ಹೇಳ್ತಾ ಇರುತ್ತೆ, ಅಲ್ಲೆಲ್ಲ ಹೀಗಿರ್ತಾರೆ ಹೀಗಿರ್ತಾರೆ ಅಂತ ಹೇಳ್ಬಿಟ್ಟು ಸ್ವರ್ಗೇ ಲೋಕೇ ಭಯಂ ಕಿಂಚ ನಾಸ್ತಿ ತನ್ನ ಜರಯ ಎಲ್ಲ ನೋಡ್ಕೇಳ್ತಾರೆ. ತುಂಬಾ ಚೆನ್ನಾಗಿದೆ ರಾಮ ಶ್ರುತಿನೇ ಇದು. ನಮ್ಗೆ ಆಗ್ಬೇಕು ತೋರಿಸ್ರಿ, ಇದನ್ನ ತಗೋತಾರೆ, ನಮ್ಗೆ ಯಾಕೋದಿಲ್ಲ. ಶ್ರುತಿ ಹೇಳ್ಬಿಟ್ಟು ಕರೆಕ್ಟ್ ಹೇಳಿದ್ರಿ, ಇದೇ ನಮ್ಗೆ ಅಚ್ಚುಮೆಚ್ಚ ಇದನ್ನ ಹೇಳಿದ್ರೆ ಕರ್ಮಿಗಳ ವಿಷಯ. ಬಹಳವಾದ ಅರ್ಥವಾದ ವಾಕ್ಯದಲ್ಲಿ ಅಂದ್ರೆ ಭೋಗಗಳನ್ನು ವರ್ಣನೆ ಮಾಡುವ, ಇದರ ವಿಷಯಗಳ ಸುಖವನ್ನು ವರ್ಣನೆ ಮಾಡುವಂತಹ ಇದು ಅರ್ಥವಾದ ಬ್ರಾಹ್ಮಣ ವಾಕ್ಯ ಇದೆಯಲ್ಲ, ಆ ವಾದದಲ್ಲಿ ರಸರಾದವರು ಅಂದ್ರೆ ಅರ್ಥವಾದದ ಫಲದ ಸಾಧನವನ್ನು ತೋರಿಸುವ ವಾಕ್ಯಗಳಲ್ಲಿ ವೇದ ವಾಕ್ಯಗಳಲ್ಲಿ ಬಹಳ ಇಷ್ಟಪಟ್ಟಿರ್ತಾರೆ ಅವ್ರಿಗೆ. ಇದರಲ್ಲಿ ಇದೆಲ್ಲ ಆಗತ್ತೆ, ಕರ್ಮಕಾಲ ಇದು ಅರ್ಥವಾದ ವಾಕ್ಯ ಹೋಗ್ತಾ ಇರುತ್ತೆ, ಇದನ್ನ ಮಾಡಿದವನಿಗೆ ಇದಾಗುತ್ತೆ ಅಂತ. ತಸ್ಮಾಚ್ಚಾತುರ್ಮಾಸ್ಯ ಯಾಜಿ ಅಮುಷ್ಪಿಂಡೋಪಿ ಸ್ತ್ರೀಯಮು ಸಂಭವತಿ ವಾಜಪೇಯಾದಿ ಪೂರ್ವೇ. ವಾಜಪೇಯಾಗಿ ಸೀರ್ ಕಾಯ್ತಾ ಇರ್ತಾರಂತೆ ಸ್ವರ್ಗಲೋಕದಲ್ಲಿ, ಯಾವ ಬರ್ತಾರೆ ಪುಣ್ಯಾತ್ಮ ಅಂತ ಹೇಳಿ ಕಾಯ್ತಾ ಇರ್ತಾರಂತೆ. ಫಲವದ ಸಾಧನವನ್ನು ತೋರಿಸುವಂತಹ ವೇದವಾಕ್ಯಗಳಲ್ಲಿಯೇ ಬಹಳವಾಗಿ ಹತರಾಗಿರ್ತಾರೆ. ಸ್ವರ್ಗ ಪಶು ಮುಂತಾದ ಫಲ ಅಷ್ಟೇ ಹೊರತು ಬೇರೆದಿಲ್ಲ. ಇನ್ನು ನಿತ್ಯವಾದ ಸತ್ಯವಾದ ಪರಮಾರ್ಥ ವಿಚಾರಗಳಿಗೆ ಗಮನವೇ ಇಲ್ಲ. ಅವರಿಗೆ ಚಿತ್ತಶುದ್ಧಿಗಾಗಿ ಅಥವಾ ಆತ್ಮಜ್ಞಾನಕ್ಕಾಗಿ ಸತ್ಯಕ್ಕಾಗಿ ಅಯ್ಯೋ ಅದು ಬೇಡ, ಅದೆಲ್ಲ ಆಗೋದಿಲ್ಲ, ಅದೆಲ್ಲ ಇಲ್ಲ ಅಂತಾರೆ. ಅದೆಲ್ಲ ಸುಮ್ಮನೆ ಅದನ್ನ ಅರ್ಥವಾದ ಅಂತಾರೆ. ಯಾವುದೇ ಅರ್ಥ ಈ ಉಪನಿಷತ್ತಲ್ಲಿ ಅರ್ಥವಾದ ಅಂತಾರೆ. ಚೌಳು ಭೂಮಿ, ಅವಳು ಇದು ಬಂಜರು ಭೂಮಿ. ಸ್ವರ್ಗ ಪಶು ಮುಂತಾದ ಫಲಸಾಧನಕ್ಕಿಂತ ಕರ್ಮಕ್ಕಿಂತ ಬೇರೆ ಇನ್ನೊಂದಿಲ್ಲ ಕಣಯ್ಯ, ಇಷ್ಟೇ ಕಣಯ್ಯ. ಮನುಷ್ಯ ಚೆನ್ನಾಗಿರೋ ಈ ಭೂಲೋಕದಲ್ಲಿ ಚೆನ್ನಾಗಿ ಕರ್ಮ ಮಾಡ್ಬೇಕು, ಚೆನ್ನಾಗಿ ಮಜಾ ಮಾಡ್ಬೇಕು, ಸ್ವರ್ಗದಲ್ಲೂ ಭೋಗ ಅನುಭವಿಸ್ಬೇಕು, ಸುಖ ಅನುಭವಿಸ್ಬೇಕು, ಇಷ್ಟಿಷ್ಟ ಪ್ರಕೃತ ಇರಬೇಕು. ಚೆನ್ನ ಪುಣ್ಯಕರ್ಮ ಮಾಡಿದ್ರೆ ಭೋಗ ಬಂದೇ ಬರುತ್ತೆ, ಅದು ಅಪೇಕ್ಷೆ ಪಟ್ಟರೆ. ಪುಣ್ಯಕರ್ಮವನ್ನು ಮಾಡಿಬಿಟ್ಟು ಭೋಗವನ್ನು ಅಪೇಕ್ಷೆ ಪಟ್ಟರೆ ಸಿಗುತ್ತೆ. ಪುಣ್ಯಕರ್ಮದ ಫಲವೇ ಭೋಗ. ಆದ್ರೆ ಕರ್ಮಯೋಗ ಮಾಡಿದ್ರೆ ಚಿತ್ತಿದ್ಯ, ಇದು ಇವ್ರಿಗೆ ಚಿತ್ತಿದ್ಯ ಆಗಲ್ಲ, ಕೊಳಕು ಇವ್ರು. ಈ ಲೌಕಿಕರು ಏನ್ ಮಾಡಿದ್ವಿ ಮಜಾ ಮಾಡ್ತಿದ್ದಲ್ಲ, ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಮುಂದಲ್ಲ, ಮುಂದಿನ ವಿಷಯ. ಅದಕ್ಕೆ ಪ್ರತ್ಯಕ್ಷವಾಗಿ ಭೋಗಕ್ಕಾಗಿ ಉದಾಹರಿಸೋರು, ಇವ್ರು ಭೋಗಕ್ಕಾಗಿ ಉದಾಹರಿಸಲ್ಲ. ಯಾಕೆ ಇಲ್ಲೂ ಸಿಗತ್ತೆ ಬದುಕ, ಇಲ್ಲೂ ಪುಣ್ಯ ಸಿಗತ್ತೆ, ಐಶ್ವರ್ಯ ಸಿಗತ್ತೆ. ಕಾಮ್ಯ ಫಲಕ್ಕೆ ಇಲ್ಲೂ ಫಲ ಇಲ್ವನಾ? ಕೆಟ್ಟ ಅದು ಯಾರು ಕೊಲೆ ಮಾಡೋದಪ್ಪ, ಏನ್ ಅಶಾಸ್ತಿ ಅದು. ಈಗ ಪೇಟೆಗೆ ಬರೋದು ಎಲ್ಲಿದೆ ಶಾಸ್ತ್ರ, ಎಲ್ಲಿದೆ? ತಿನ್ಕೊಳ್ಳಿ ಅಲ್ಲಯ್ಯ, ಹೋಟ್ಲ್ ತಿನ್ಕೊಳ್ಳಿ, ಎಲ್ಲ ಭೋಗ ಅನುಭವಿಸೋರು, ಭೋಗನ ಅನುಭವಿಸೋದು ಸಮಾನ ನಿಮಗೂ ಅವರು ಅಷ್ಟೇ ಹೇಳೋದು. ಹೋಟ್ಲು ತಿಂತಾರ, ವಿದೇಶಕ್ಕೆ ಹೋಗ್ತಾರ, ಆ ವಿಷಯ ಅಲ್ಲ. ಏನ್ ಕಟ್ಟು ಈ ಶಾಸ್ತ್ರಗಳು, ಏನ್ ಈ ಭೋಗದಲ್ಲೇ ಏನ್ ಶಾಸ್ತ್ರಗಳು, ಏನ್ ಪ್ರಯೋಜನ? ಬರೀ ಬರೀ ಈ ಶಾಸ್ತ್ರದ ಇದ್ ಮಾತ್ರಕ್ಕೆ ಆಗ್ಲಿಲ್ಲ, ಶಾಸ್ತ್ರ ಇದ್ಬಿಟ್ಟು ಭೋಗದಲ್ಲೇ ಇದೆ, ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಅವ್ರ ಭಯಭಕ್ತಿ ಅವ್ರದೇನು ಏನೋ ಆ ಇಂಟೆನ್ಷನ್ ಇದೆಯಲ್ಲ, ಅನುಭವಿಸ್ಬೇಕು, ಮಜಾ ಮಾಡ್ಬೇಕು, ಎರಡು ಒಂದೇ.
ಎಂದ ಏನ್ ಸಾತ್ವಿಕ ಏನು ರಾಜಸಾಧ್ವೆ ಸಾತ್ವಿಕ ಅಲ್ಲ ಇದು ಸಾತ್ವಿಕ ಅಲ್ಲ ಇದು ಸಾತ್ವಿಕ ನೀನ್ ಅನ್ಕೊಂಡಿದ್ಯಾ ಆ ಪ್ರತ್ಯಯ ಬರುತ್ತೆ ಬಿಡುತ್ತೆ ಅಂತ ಅದು ಎದು ವಿಷಯ ಬಟ್ ಭೋಗ ಅನುಭವಿಸುವ ವಿಷಯ ಹೇಳ ಕರ್ಮ ಮಾಡಿ ಇವರು ಕರ್ಮ ಮಾಡಿ ದುಡಿದೇನ್ ಮಾಡ್ತಾರೆ ಮಜಾ ಮಾಡ್ತಾರೆ ಇವರು ಚೆನ್ನಾಗಿ ದುಡಿತಾರೆ ಮಜಾ ಮಾಡ್ತಾರೆ ಇವ್ರು ಕರ್ಮ ಮಾಡ್ತಾರೆ ಮಜಾ ಮಾಡ್ತಾರೆ ಇಷ್ಟೇ ಏನು ಶಾಸ್ತ್ರ ಇದನ್ ಮಾಡಕ್ ನಿಂಗೆ ಹೇಳಿಲ್ಲ ನೀ ಅದು ತಪ್ಪು ಸರಿಗೆ ಆತ್ಮಜ್ಞಾನ ಕೇಳಿಸ್ಕೊಂಡು ಇದು ತಪ್ಪೆ ಅಷ್ಟೇ ಓದು ಮಜಾ ಮಾಡೋದು ಹೇಗೆ ಇವತ್ತಿನ ಅನ್ಕೊಂಡಿದಾರ ಕರ್ಮ ಮಾಡಿ ಮಜಾ ಮಾಡೋದು ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ ಏನ್ ಇವ್ರಿಗೊಂದು ವೇದ ಹೇಳಿದ್ದಾರೆ ಕಚ್ಚೆ ಬೀಜ ಹೊಡೆದಾರೆ ಒಂದು ಹೆಸರು ಕೊಡ್ಬೋದು ಹೊರತು ಗರ್ಮಾರ್ಥ ಕರಿಬಹುದು ಅಂತ ಏನ್ ಬೇರೆ ಕರ್ಮವಿಲ್ಲ ಎಂಬುದಾಗಿ ವಾದ ಮಾಡ್ತಾ ಇರೋರನ್ನು ಭಗವಂತ ಅವಿಪಶ್ಚಿತ ಅವಿವೇಕಿ ಬೈತಾ ಇದ್ದಾನೆ ಭಗವಂತ ಅವಿವೇಕಿಯ ಶುದ್ಧ ಭಗವಂತ ಬೈತಾ ಇದ್ದಾನೆ ತೇಜ ತೇಜ ಕಾಮಾತ್ಮಾನ ಕಾಮ ಸ್ವಭಾವ ಕಾಮ ಪರಾಹ ನೀನೇನ್ ಬೇಕೋ ಕಾಮ ಆತ್ಮ ಸ್ವಭಾವ ಕಾಮ ಮುಳುಗಿರೋರು ದರಿದ್ರಲ್ಲ ಸ್ವರ್ಗ ಪರಾಹ ಸ್ವರ್ಗ ಪರಹ ಪುರುಷಾರ್ಥ ಯಶಾಂತೆ ಸ್ವರ್ಗ ಪರಾಹ ಸ್ವರ್ಗ ಪ್ರಸಾರ ಸ್ವರ್ಗ ಸ್ವರ್ಗದೇನೋರಿಗೆ ಚೆನ್ನಾಗಿ ಹೋಗಿ ಹುಡುಗಿಗ ಆಟ ಆಡೋದ ಮಜಾ ಮಾಡೋದ ಸ್ವರ್ಗವೇ ಪರ ಸ್ವರ್ಗವೇ ಸರ್ವಸ್ವ ಸ್ವರ್ಗವನ್ನೇ ನನಗೆ ಭೋಗನ್ ಕೊಡುವ ಆನಂದ ಕೊಡುವಂಥದ್ದು ಅಂದ್ಕೊಂಡು ಪುರುಷಾರ್ಥ ಅನ್ಕೊಂಡು ಇರುವವರು ಸ್ವರ್ಗ ಪ್ರಧಾನರಾಗಿರ್ತಕ್ಕವರು ಜನ್ಮ ಕರ್ಮ ಫಲಪ್ರದ ಕರ್ಮಣಃ ಫಲಂ ಕರ್ಮ ಫಲಂ ಜನ್ಮೈವ ಕರ್ಮ ಫಲಂ ಜನ್ಮ ಕರ್ಮ ಫಲಂ ತತ್ಪದಾತಿ ಕ್ರಿಯಾ ವಿಶೇಷ ಪದಾತಿ ಜನ್ಮ ಕರ್ಮ ಫಲಪ್ರದಾ ಪದಾ ತಾಂ ವಾಚಂ ಜನ್ಮ ಕರ್ಮ ಫಲಪ್ರದವಾದ ಅಂದ್ರೆ ಕರ್ಮಕ್ಕೆ ಜನ್ಮೈವ ಕರ್ಮ ಫಲ ಹುಟ್ಟೋ ಜೀವನದೇ ಕರ್ಮದ ಫಲ ಮತ್ ಹುಡ್ತಾ ಇರೋದು ಅಷ್ಟೇ ಇವರು ಮತ್ ಹುಡ್ತಾ ಇರ್ತಾರೆ ಅವರು ಮತ್ ಹುಡ್ತಾ ಇರ್ತಾರೆ ಈ ಲೌಕಿಕರು ಮತ್ ಹುಡ್ತಾ ಇರ್ತಾರೆ ವೈದಿಕರು ಮತ್ ಹುಡ್ತಾ ಇರ್ತಾರೆ ಕರ್ಮ ಮಾಡಿ ಏನ್ ಮತ್ ಸಂಸಾರದಲ್ಲಿ ಇರೋದು ಅನ್ನೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಇಬ್ರು ಸಂಸಾರಿಗಳು ಇಬ್ರು ಭೋಗಾಸಕ್ತರು ಇಬ್ರು ವಿಷಯಾಸಕ್ತರು ಇಬ್ರು ಕರ್ಮ ಮಾಡಿ ಫಲ ಮಜಾ ಮಾಡ್ಬೇಕು ಅಂದ್ಕೊಂಡವರು ಅಷ್ಟೇ ಜನ್ಮವೇ ಕರ್ಮಫಲ ಜನ್ಮ ಕರ್ಮಫಲ ಅದನ್ನು ಕೊಡುತ್ತೆ ಆದ್ರಿಂದ ಜನ್ಮ ಕರ್ಮ ಪ್ರಧಾನ ಆಗಿರ್ತಾ ಮಾದನ್ನ ಬರೀ ಮತ್ ಹುಟ್ಟು ಅಲ್ಲಿ ಹುಟ್ಟಬೇಕು ಅದನ್ನ ಮಾಡ್ಬೇಕು ಇದು ತಗೋಬೇಕು ಅದನ್ನ ಅನುಭವಿಸ್ಬೇಕು ಅಂತ ಅನ್ಕೊಂಡೇ ಇರ್ತಾರೆ ಹೊರತು ಏನು ವಿಶೇಷ ಇಲ್ಲ ತಾಂ ವಾಚಂ ಪ್ರವದಂತಿ ಅನುಸಜ್ಜಿದೆ ಆ ಮಾತನ್ನ ಹಾಡ್ತಾ ಇರ್ತಾರೆ ಅದೇ ಅವ್ರಿಗೆ ಸರ್ವಸ್ವ ಆಗಿರುತ್ತೆ ಆ ವಿಷಯದಲ್ಲೇ ವೈದಿಕರು ಕರ್ಮಠರು ಕರ್ಮ ಮಾಡ್ತಾ ಇರುವಂತಹ ಯಜ್ಞಾಗ ಮಾಡ್ತಾ ಇರುವಂತವರನ್ನು ಭಗವಂತ ಇವ್ರದ್ದು ಏನು ವಿಶೇಷ ಆಗಲಿಲ್ಲ ಅಂತ ಬೈತಾ ಇದ್ದಾನೆ ಇವ್ರು ಏನ್ ಬೈ ಅಧ್ಯಾತ್ಮ ಜ್ಞಾನ ಕಡೆ ಬಂದ್ರೆ ಚಿತ್ತಶುದ್ಧಿ ಮಾಡ್ಕೊಂಡು ಸತ್ಯ ಕಂಡ್ಕೊಳಕ್ ಬಂದ್ರೆ ಅಲ್ಲುಂಟು ಸತ್ಯ ಕಂಡ್ಕೋಬೇಕು ಪರಮಾರ್ಥ ಕಂಡ್ಕೋಬೇಕು ನಿಜವಾಗಿ ಸ್ವರೂಪ ಏನು ಇದರ ತತ್ವ ಏನು ಕಂಡ್ಕೊಂಡು ಬಂದ್ರೆ ಅಂತರ್ಮುಖರಾಗಿ ತಾನು ಯಾರು ವಿಚಾರ ಮಾಡುವ ಯೋಗ್ಯತೆ ಸಂಪಾದನೆ ಮಾಡ್ಕೊಂಡು ಅಂದ್ರೆ ಅವರು ಧೀರರು ಅವರು ವಿವೇಕಿ ಆತ್ಮ ವಿಚಾರ ಇಲ್ಲವೇ ಇಲ್ಲ ಭೋಗ ವಿಚಾರ ಯಾತಕ್ಕೆ ಕ್ರಿಯಾ ವಿಶೇಷ ಬಹುಲ ಕ್ರಿಯಾಣಾಂ ವಿಶೇಷಾ ಕ್ರಿಯಾ ವಿಶೇಷಾ ತೇ ಬಹುಲಾ ಯಸ್ಯಾಂ ವಾಚಿ ಕ್ರಿಯಾ ವಿಶೇಷದಂದ್ರೆ ಇದನ್ನ ಮಾಡೋಣ ವೈಶ್ರವಣ ಎಷ್ಟು ಮಾಡೋಣ ವೈಶ್ರವಣ ಎಷ್ಟು ತುಂಬಾ ದುಡ್ಡು ಬರುತ್ತೆ ಸಾಂಗ್ರಹಣೆ ಎಷ್ಟು ಮಾಡೋಣ ಸಾಂಗ್ರಹಣೆ ಇಮಾಂಜಲ ಎಲ್ಲಾ ಜನ ನಮ್ಮವರಾಗ್ತಾರೆ ಆಮೇಲೆ ದಾಖ್ಯಾನ ಯಜ್ಞ ಸೂರ್ಯಕಾಮ ಅದನ್ನ ಮಾಡೋಣ ಇದನ್ನ ಅರ್ಜಮ ಶರ್ಮ ಬಿಟ್ಟು ದಾನಕಾಮ ಇದೆ ಅದನ್ನ ಮಾಡೋಣ ಅರ್ಜಮ ಕಲ್ವಿದ್ರ ಸೋರ್ಜಮ ದಾನಕಾಮಾಸ್ಮಿ ಬರುತ್ತೆ ಆಮೇಲೆ ಚಿತ್ತಂ ಪ್ರಜಾಮಿಂದ ಅದನ್ನ ಮಾಡೋಣ ಚಿತ್ತ ತೊಷ್ಟಾವ ಕಾಮೇತ ಚಿತ್ತಂ ಪ್ರಜಾಮಿ ವಿಚಿತ್ರವಾದ ಪ್ರಜೆ ಹುಡ್ತಾರೆ ಭಾರಿ ಪ್ರಜ್ಞಾ ಹುಡ್ತಾರೆ ಅದನ್ನ ಮಾಡೋಣ ಉಪಾಸನೆ ಮಾಡೋದಿಲ್ಲ ಕರ್ಮಿಗಳು ಉಪಾಸನೆ ಮಾಡಕ್ ಹೋಗಲ್ಲ ಪ್ರಾಣೋಪಾಸನೆ ಮಾಡು ಉಪಾಸಕರು ಫಲಕ್ಕಾಗಿ ಮಾಡಿದ್ರೆ ಏನು ವಿಶೇಷ ಆಗಲ್ಲ ಫಲಕ್ಕಾಗಿ ಮಾಡಿದ್ರೆ ಎಂತ ಆಗತ್ತೆ ಉಪಾಸಕರಲ್ಲಿ ಉತ್ತರಾಯಣ ಮಾರ್ಗ ಬ್ರಹ್ಮಲೋಕ ಪ್ರಾಪ್ತಿ ಆಗತ್ತೆ ಅಂದ್ರೆ ಅವ್ರಿಗೆ ಆತ್ಮಜ್ಞಾನ ಚಾನ್ಸ್ ಜಾಸ್ತಿ ಇವ್ರಿಗೆ ಆಗೋದೇ ಇಲ್ಲ ಈ ಸ್ವರ್ಗಕ್ಕೆ ಹೋಗೋರಿಗೆ ಏನ್ ಮಾಡೋದು ಆತ್ಮಜ್ಞಾನ ಮತ್ತೆ ಇವರು ಪೂರ್ತಿ
ಅಮೇಧ್ಯ ಬೆಳೆದಿರೋ ಮನಸ್ಸು ಇದು. ಪೂರ್ತಿ ಭೋಗಾಸಕ್ತಿ ಬೆಳೆದಿರೋ ಮನಸ್ಸು, ಎಂಥದಿಲ್ಲ, ಭೋಗವೇ ಬೇಡ. ಗತಾಗತಂ ಗಾಮಕಾಮ ಬ್ರಹ್ಮಲೋಕಕ್ಕೆ ಭಾಷೆಗಳು ಎಷ್ಟು ಬಿಡಿದ್ದಾರೆ. ಛಾಯಾತಮಯೋರಿವ ಬ್ರಹ್ಮಲೋಕ. ಲೌಕಿಕ ಕರ್ಮಕ್ಕೂ ಶಾಸ್ತ್ರೀಯ ಕರ್ಮಕ್ಕೂ ತಾರತಮ್ಯ ಹೇಳೋದಿಲ್ಲ. ಈ ಶಾಸ್ತ್ರೀಯ ಪುರುಷರು ಇಟ್ಕೊಂಡು ಇನ್ನ ಮೇಲೆ ಹೇಗೆ ಎತ್ತುವಂತ ಉಪಾಯ ಹೇಳ್ತಾರಂತ. ಲೌಕಿಕ ಸಂಪಾದನೆ ಮಾಡೋದೇ ಇಲ್ಲ. ಐಶ್ವರ್ಯ ಗತಿಂ ಪ್ರತಿ ಭೋಗಶ್ಚ ಐಶ್ವರ್ಯಂಚ ಭೋಗೈಶ್ವರ್ಯೇ ತಯೋಃ ಗತಿ ಪ್ರಾಪ್ತಿ ಭೋಗೈಶ್ವರ್ಯ ಗತಿ. ಭೋಗೈಶ್ವರ್ಯಗಳ ಗತಿಯಿಂದ ಭೋಗ ಮತ್ತು ಐಶ್ವರ್ಯ ಚೆನ್ನಾಗಿ ಮಜಾ ಮಾಡೋದು, ಚೆನ್ನಾಗಿ ಸಂಪತ್ತು ಅಧಿಕಾರ ಒಡೆತನ ತಗೋಬೇಕು, ಎಲ್ಲರ ಮೇಲೂ ಕಂಟ್ರೋಲ್ ಮಾಡುವ ಒಡೆತನ ಬೇಕು, ಎಲ್ಲರನ್ನು ಹರಿಸಿಟ್ಕೋಬೇಕು, ಚೆನ್ನಾಗಿ ಮಜಾ ಮಾಡ್ಬೇಕು ಅನ್ನೋ ಈ ಒಂದು ಇದೆಯಲ್ಲ, ಈ ಎರಡರಲ್ಲೇ ಗತಿ, ಎರಡರಲ್ಲೇ ಓಡೋದು ಬುದ್ಧಿ. ತಾಂ ಪ್ರತಿ ಸಾಧನಭೂತ ಯೇ ಕ್ರಿಯಾ ವಿಶೇಷಾಃ ತದ್ಬಹುಲಾಂ ತಾಂ ವಾಚಂ ಪ್ರವದಂತಃ ಮೂಢಾಃ ಸಂಸಾರೇ ಪರಿವರ್ತಂತೆ ಇತ್ಯಭಿಪ್ರಾಯ. ಮೂಢರು, ವಿವೇಕಿಗಳು, ಮುಟ್ಟಾಡ್ರು ಅಂತ ಬೈತಾ ಇದ್ದಾರೆ ಭಗವಂತ. ಅವರು ಅದನ್ನು ಕುರಿತು ಭೋಗೈಶ್ವರ್ಯಕ್ಕೆ ಸಂಬದ್ಧವಾಗಿರ್ತಕ್ಕಂತಹ ಸಾಧನವನ್ನೇ ಮಾಡಿಕೊಂಡು ಆ ಸಾಧನ ಉಳ್ಳವರಾಗಿ, ಕ್ರಿಯಾವಿಶೇಷ ಉಳ್ಳವರಾಗಿ, ಅಂದ್ರೆ ಅದನ್ನೇ ಹೆಚ್ಚಾಗಿ ಹೇಳುವಂತಹ ಮಾತು. ಆ ಕರ್ಮ ಮಾಡೋಣ, ಈ ಕರ್ಮ ಮಾಡೋಣ, ಆ ಯಜ್ಞ ಮಾಡೋಣ, ಹೀಗೆ ಮಾಡೋಣ, ಪವಿತ್ರೆಷ್ಟಿ ಮಾಡೋಣ, ಜಾತಿಯಷ್ಟಿ ಮಾಡೋಣ, ಇನ್ನೊಂದು ಇಷ್ಟಿ ಮಾಡೋಣ, ಬರೀ ಆ ಇಷ್ಟಿ ಮಾಡೋಣ ಅಂತ ಹೇಳಿ ಇಷ್ಟಿ ಮಾಡ್ತಾ ಇರೋದೇ ಹೊರತು ತಸ್ಮಾನ್ ನೇಷ್ಟಿ ಯಾಜುಕಸ್ವಾರು ಶ್ರುತಿ ಹೇಳ್ತಾ ಇರುವಂತ ಶ್ರುತಿ ನಿಂದೆ ಮಾಡ್ತಾ ಇದೆ. ತಸ್ಮಾನ್ ನೇಷ್ಟಿ ಯಾಜುಕ ಕಾಮೇಷ್ಟಿ ಯಾಜುಕನಾದ್ರೆ ಅವನು ಮನುಸ್ಮೃತಿಯಲ್ಲಿ ಬೈದಾನೆ, ಕಾಮಾತ್ಮಕ ನ ಪ್ರಶಸ್ತ. ನೇಷ್ಟಿ ಯಾಜುಕನಾಗಿ ಕಾಮವನ್ನು ಅನುಭವಿಸುವುದು ಅನ್ನೋದು ಖಂಡಿತವಾಗಿ ಇದಲ್ಲ. ಏತದ್ ವಿಜನ್ಮ ಸಾಫಲ್ಯಂ ಬ್ರಾಹ್ಮಣ ಏನ್ ಹೇಳಿದ್ದಾರೆ? ನಿಷ್ಕಾಮನಾಗಿ ಭಗವಂತರ ಕಡೆ ಹೋಗಿ ತತ್ವ ತಿಳ್ಕೊಳ್ಳೋದು ಬ್ರಾಹ್ಮಣ ಧರ್ಮ. ಭೋಗಾಸಕ್ತಿ, ವಿಷಯಾಸಕ್ತಿ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಅಮೇಜಿ ತುಂಡ, ಏನು ವ್ಯತ್ಯಾಸ ಇಲ್ಲ. ಅದು ಮೂಢರು ಸಂಸಾರದಲ್ಲೇ ಅವರು ಸುತ್ತಾ ಇರ್ತಾರೆ, ತಿರುಗಾಡ್ತಾ ಇರ್ತಾರೆ, ಏನು ವ್ಯತ್ಯಾಸ ಇಲ್ಲ, ಅಲ್ಲೇ ತಿರುಗಾಡ್ತಾ ಇರೋದು, ಮಾಡ್ತಾ ಇರೋದು. ಶೇಷಾಂಚ ಭೋಗೀಶ್ವರ್ಯ ಪ್ರಸಕ್ತಾನಾಂ ಭೋಗ ಕರ್ತವ್ಯ ಐಶ್ವರ್ಯಂಚ ಕರ್ತವ್ಯ ಇತಿ. ಭೋಗೈಶ್ವರ್ಯಯೋರೇವ ಪ್ರಣಯವತಾಂ ತದಾತ್ಮಭೂತಾನಾಂ ತಯಾ ಕ್ರಿಯಾ ವಿಶೇಷ ಬಹುಲಯಾ ವಾಚಾ ಅಪಹೃತ ಚೇತಸಾಂ ಆಚ್ಛಾದಿತ ವಿವೇಕ ಪ್ರಜ್ಞಾನಾಂ ವ್ಯವಸಾಯಾತ್ಮಿಕ ಸಾಂಖ್ಯೇ ಯೋಗೇ ವಾ ಬುದ್ಧಿ ಸಮಾಧೌ ಸಮಾಧೀಯತೆ ಅಸ್ಮಿನ್ ಪುರುಷೋಪಭೋಗಾಯ ಸರ್ವಮಿತಿ ಸಮಾಧಿ ಅಂತಃಕರಣ ಬುದ್ಧಿ ತಸ್ಮಿನ್ ಸಮಾಧೋ ನ ವಿಧೀಯತೆ ನ ಭವತಿ ಚ ಸಹ. ಅವರಿಗೇನು ಭೋಗೀಶ್ವರ್ಯದಲ್ಲಿಯೇ ಅಂಟ್ಕೊಂಡವರು ಚೆನ್ನಾಗಿ ಮಜಾ ಮಾಡಬೇಕು, ಚೆನ್ನಾಗಿ ಐಶ್ವರ್ಯ ಗಳಿಸ್ಬೇಕು, ಇಷ್ಟೇ ಅವ್ರ ಇಂಟೆನ್ಷನ್. ತುಂಬಾ ದುಡ್ಡು ಇದ್ದು, ತುಂಬಾ ಅಧಿಕಾರ ಇದ್ದರೆ ಏನ್ ಬೇಕಾದ್ರೂ ಮಜಾ ಮಾಡ್ಬೋದು, ಎಲ್ಲಿದ್ದು ಹೇಳ್ಕೊಂಬರ್ಬೋದು, ಚೆನ್ನಾಗಿ ಹೊಡಿಯಲ್ಲ ಹೇಳ್ಕೊಂಬರ ಹೋಗೋದು ಅಂದ್ಕೊಂಡಿಲ್ಲ. ಭೋಗ ಕರ್ತವ್ಯ ಐಶ್ವರ್ಯಂಚ ಕರ್ತವ್ಯ ಹಾಗೆ ಅನುಪಮ ಅಂತೀಯ. ಅಂದ್ರೆ ಒಳ್ಳೆ ಕರ್ಮ ಮಾಡಿದವರು ಕಾಮ್ಯ ಕರ್ಮ ಅಲ್ಲ, ಸಕಾಮ ಕರ್ಮ ಅಂತಾರಲ್ಲ, ಅಂತವ್ರಿಗೆಲ್ಲರಿಗೂ ಸ್ವರ್ಗಕ್ಕೆ ಹೋಗ್ತಾರೆ, ಇದು ಲಿಬ್ರೇಷನ್ ಸಿಗಲ್ಲ ಅಂತ ಅಲ್ವಾ ಗುರುಗಳೇ ಮೀನಿಂಗ್? ಅವ್ರಿಗೆ ಕರ್ಮಯೋಗವಲ್ಲದೆ ಬರೀ ಇಹಲೋಕ ಸುಖ ಪರಲೋಕ ಸುಖಕ್ಕಾಗಿ ಮಾಡುವರೆಲ್ಲ ನಿಂದಿತವಾಗಿ ಕರ್ಮ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ ಪರಮಾತ್ಮ. ಕರ್ಮಯೋಗವಾಗಿ ಮಾಡದೇ ಇದ್ರೆ ನೀವು ಬರೀ ಧರ್ಮಾನ್ ಮಾಡಿದ್ರು, ಕಾಮ್ಯ ಕರ್ಮವಾಗಿ ಮಾಡಿದ್ರು, ಲೋಕಾನ್ ಫಲ ಅನುಭವಿಸ್ಬೇಕು ಮಾಡಿದ್ರು, ಅವರೆಲ್ಲ ಅವಿವೇಕಿಗಳು, ಅವರೆಲ್ಲ ವಿವೇಕ ರಹಿತರು, ಅವರು ಭ್ರಷ್ಟರು, ಮೂಢರು ಬೈತಾ ಇದ್ದಾನೆ. ಅದ್ರಲ್ಲಿ ಯಾರು ಸ್ವರ್ಗಕ್ಕೆ ಹೋಗೋದು ಅಂತ? ಯಾರು ಸ್ವರ್ಗಕ್ಕೆ ಹೋಗ್ತಾರೆ, ನರ್ಕಕ್ಕೆ ಹೋಗ್ತಾರೆ, ಇನ್ನೆಲ್ಲೋ ಬೇರೆ ಲೋಕಕ್ಕೆಲ್ಲ ಹೋಗ್ತಾರೆ. ಯಜ್ಞಯಾಗಾದಿ ಮಾಡೋರು ಸ್ವರ್ಗಕ್ಕೆ ಹೋಗ್ತಾರೆ, ಯಜ್ಞಯಾಗಾದಿ ಮಾಡೋರು ಸ್ವರ್ಗಕ್ಕೆ ಹೋಗ್ತಾರೆ, ಪಾಪಕರ್ಮ ಮಾಡೋರು ನರ್ಕಕ್ಕೆ ಹೋಗ್ತಾರೆ. ಹತ್ಯೆ, ಹಿಂಸೆ, ಅಭಕ್ಷ್ಯಭಕ್ಷಣ, ಅಪೇಯಪಾನ, ಅಗಮ್ಯ ಗಮನ ಇತ್ಯಾದಿ ಮಾಡುವಲ್ಲ ನರಕಕ್ಕೆ ಹೋಗ್ತಾರೆ. ಶಾಸ್ತ್ರೀಯವಾದಂತಹ
ಅಗ್ನಿಹೋತ್ರ ದಶಮೂರ್ಣ ಮಾಸ ಚಾತುರ್ಮಾಸ ಸೋಮ ಮಾಡುವವರು ಸ್ವರ್ಗಕ್ಕೆ ಹೋಗ್ತಾರೆ. ಈ ದಾನ ಧರ್ಮ ಮಾಡಿದ್ರು ಸ್ವರ್ಗಕ್ಕೆ ಹೋಗ್ತಾರೆ. ಇಷ್ಟಾಪೂರ್ತಿ ಧರ್ಮ ಮಾಡಿದ್ರು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋದ್ರು ಏನಾಯ್ತು, ಅಲ್ಲೂ ಇಲ್ಲ ಹಾಗೇನೆ ಕ್ವಾಂಟಿಟಿ ಕ್ವಾಲಿಟಿ ವ್ಯತ್ಯಾಸವೇ ಹೊರತು ಭೋಗ ಅನುಭವದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಇದೇ ಕಚ್ಚಾಟ, ಇದೇ ಜಗಾಟ ಇಲ್ಲೇ ಇದ್ದೇ ಇರ್ತದೆ ಅಲ್ವೇ. ನಂಗೆ 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 ಅಂತ ಹೇಳಿ ಪರದಾಡ್ತಿರ್ತಾರೆ. ಏನು ವ್ಯತ್ಯಾಸವಿಲ್ಲ. ಬರದೇ ಇದ್ದು ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದು ಅದು ಉಂಟು. ಕರಿತಾನೆ ರಂಬಿನ ಉರುಚಿನ. ಅಲ್ಲಿಯೇ ಪ್ರಣಯ ಅಂದ್ರೆ ಪ್ರೀತಿ ಉಳ್ಳವರಾಗಿರುವ ಭೋಗವನ್ನು ಮಾಡ್ಕೋದು ತದಾತ್ಮಭೂತಾರಂ, ಅದರಲ್ಲಿಯೇ ಮುಳುಗಿರ್ತಕ್ಕಂತಹ ಜನರಿಗೆ ಆ ಕ್ರಿಯಾ ವಿಶೇಷದ ಬಾಹುಲ್ಯದಲ್ಲಿ ಆ ಮಾತಿನಿಂದ ಅಪಹೃತ ಚೇತಸ್ಕರು, ಬುದ್ಧಿ ಕದ್ದಲ್ಪಟ್ಟಿದೆ. ಓ ಯಜ್ಞಾಂಗ ಮಾಡೋರು ಬಹಳ ದೊಡ್ಡವರು, ಬಹಳ ಶ್ರೇಷ್ಠ, ಬಹಳ ಉತ್ತಮರು, ಅಂಥವ್ರು ಇವಂಥವ್ರು ಅಂತ ಹೇಳಿ ಅಂದ್ಕೊಂಡು ಏನು ಬಹಳ ಇದು ಅಂದ್ಕೊಂಡಿದ್ದಾನೆ ಭ್ರಾಂತಿ. ಅವರಿಗೆ ವ್ಯವಸಾಯಾತ್ಮಕ ನಿಶ್ಚಯಾತ್ಮಕವಾದ ಸಾಂಖ್ಯದಲ್ಲೂ ಬುದ್ಧಿ ಇಲ್ಲ ಅವರಿಗೆ, ಯೋಗದಲ್ಲೂ ಇಲ್ಲ ಅಂತ ಭಗವಂತ. ಜ್ಞಾನ ಮಾರ್ಗವೂ ಇಲ್ಲ, ಕರ್ಮಯೋಗ ಮಾರ್ಗವೂ ಇಲ್ಲ ಅಂತ ಇದ್ದಾನೆ. ಅತ್ಯಂತ ದುರಂತ. ಇವರಿಗಾದ್ರೂ ಕರ್ಮಯೋಗ ಬುದ್ಧಿ ಬಂದು ಬರ್ಬೋದು, ಯಾಕಂದ್ರೆ ಇವರಿಗೆ ಈ ಕಲುಷಿತವಾಗಿರಲ್ವಲ್ಲ. ಲೌಕಿಕರಿಗೆ ಬೇಗ ಕರ್ಮಯೋಗ ಬುದ್ಧಿ ಬಿಟ್ಟು ಆತ್ಮಿಕ ಕಡೆ ಬಂದ್ಬಿಡ್ಬೋದು. ಇವ್ರಿಗೆ ಏನ್ ಮಾಡೋದು ಬರಲ್ಲ, ಇವ್ರಿಗೆ ಏನು ಪ್ರವೃತ್ತಿ ಆಗಲ್ಲ. ಯೋಗೇಪ್ಟ ನ ಪ್ರವೃತ್ತಿ ಆಗೋದು. ಜ್ಞಾನ ಮಾರ್ಗವೂ ಬಹಳ ದೂರ, ಯೋಗವೇ ಸಿಗಲ್ಲ, ಕರ್ಮಯೋಗ ಮಾರ್ಗವೂ ಸಿಗಲ್ಲ. ಸಮಾಧಿಯಲ್ಲಿ ಅಂತಃಕರಣೆ ಪುರುಷ ಉಪಭೋಗಾಯ, ಪುರುಷನಿಗೆ ಉಪಭೋಗಕ್ಕೋಸ್ಕರವಾಗಿ ಎಲ್ಲವೂ ಇಲ್ಲಿ ಇಡಲ್ಪಡುತ್ತದೆ. ಆದ್ರಿಂದ ಅಂತಃಕರಣವನ್ನೇ ಸಮಾಧಿ ಸಮಾಧಿ ಕರಿತಾ ಇದ್ದಾರೆ. ಈ ಅಂತಃಕರಣ ಬುದ್ಧಿಯಲ್ಲಿ ಈ ಅವಳಿಗೆ ಸಾಂಖ್ಯ ಬುದ್ಧಿಯೂ ಇಡಲ್ಪಡುವುದಿಲ್ಲ, ಕರ್ಮಯೋಗ ಬುದ್ಧಿಯೂ ಇಡಲ್ಪಡುವುದಿಲ್ಲ. ಕರ್ಮಯೋಗ ಮಾರ್ಗಕ್ಕೂ ಅವ್ರು ಬರಲ್ಲ, ಸಾಂಖ್ಯಯೋಗ ಮಾರ್ಗಕ್ಕೂ ಬರಲ್ಲ. ಕೇವಲ ಕರ್ಮ ಮಾಡುವವರು, ಕಾಮ್ಯ ಕರ್ಮ ಮಾಡುವವರು, ಭೋಗ ಮಾಡುವರು ಯಾವ ರೀತಿಯಿಂದ ಅವ್ರಿಗೆ ಶ್ರೇಯಸ್ ಆಗೋದಿಲ್ಲ, ಅವ್ರಿಗೆ ಒಳ್ಳೇದಾಗೋದಿಲ್ಲ. ಅವ್ರಿಗೆ ಇಷ್ಟೇ ಅವ್ರು. ಇವ್ರಿಗೂ ಏನ್ ಭೋಗಾಸಕ್ತಿ ಅನ್ನೋದು ಅಂಶದಲ್ಲಿ ಏನು ವ್ಯತ್ಯಾಸ ಇಲ್ಲ. ಇಬ್ರು ಭೋಗಾಸಕ್ತಾರೆ. ವಿಶೇಷ ತೇಷಾಂ ಕಾಮಾತ್ಮನಾಂ ಯತ್ ಫಲಂ ತದಾಹ. ಈ ಪೀಠಿಗೆಗೂ ಈ ಶ್ಲೋಕಕ್ಕೂ ಸಂಬಂಧವೇ ಇಲ್ಲಪ್ಪ. ವಿವೇಕ ಬುದ್ಧಿ ಇಲ್ಲದೆ ಇರ್ತಕ್ಕವ್ರು ಯಾರಿದ್ದಾರೋ, ಕಾಮಾತ್ಮರಾಗಿರ್ತಕ್ಕವರು, ಅವ್ರಿಗೆ ಏನ್ ಫಲವಾಗುತ್ತೋ ಅದನ್ನು ಹೇಳ್ತೀನಿ ಅಂತ ಇದ್ದಾನೆ. ಕಾಮಾತ್ಮರಿಗೆ ಏನ್ ಫಲ ಅಂತ ಹೇಳಿಯೇ ಇಲ್ಲ ಇಲ್ಲೇ. ನಿಶ್ಚಯಗುಣ್ಯೋ ಭವ, ನಿರ್ದ್ವಂದ್ವೋ ಭವ, ನಿತ್ಯಸತ್ವಸ್ಥೋ ಭವ, ನಿರ್ಯೋಗ ಕ್ಷೇಮೋ ಭವ ಅಂತಿದೆಯೇ ಹೊರತು ಕಾಮಾತ್ಮರಾಜರಿಗೆ ಏನ್ ಫಲವೋ, ಯಾರು ವಿವೇಕ ಬುದ್ಧಿ ಇಲ್ಲದೆ ಇದ್ದವರೋ ನನಗೆ ಈ ಪೀಠಿಗೆಯು ಮುಂದಿನ ಶ್ಲೋಕಕ್ಕೆ ಅಷ್ಟು ಚೆನ್ನಾಗಿ ಹೊಂದುವುದಿಲ್ಲ. ಎಲ್ಲ ಆಗ್ಬೇಕಾದ್ರೆ ತಪ್ಪಾಗ್ಬಿಟ್ಟಿದೆ. ಅದು ಬರೀ ತ್ರೈಗುಣ್ಯ ವಿಷಯ ವೇದ ಅಷ್ಟಕ್ಕೆ ಪೀಠಿಗೆ ಅನ್ಕೋಬೇಕು. ಶ್ಲೋಕದ ಒಂದು ಪಾದ ಇದೆಯಲ್ಲ, ಅಂದ್ರೆ ಯಾರು ವಿವೇಕ ಬುದ್ಧಿ ಇಲ್ಲ, ಸತ್ಯಾಸತ್ಯ ನಿತ್ಯಾನಿತ್ಯ ವಿವೇಕ ಬುದ್ಧಿ ಇಲ್ಲದೆ ಇದ್ದವರೋ ಮತ್ತು ಕಾಮಾತ್ಮರ ಕುಮಾರನಿಗೆ ಮತ್ತು ವಿವೇಕ ಬುದ್ಧಿ ಇಲ್ಲದೆ ಇದ್ದವರೋ ಅವ್ರಿಗೆ ಏನ್ ಫಲ ಆಗತ್ತೆ ಎಂಬುದನ್ನು ಹೇಳ್ತೀನಿ ಕೇಳು. ತ್ರೈಗುಣ್ಯ ವಿಷಯ ವೇದ ನಿಶ್ಚಯಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥ, ನಿರ್ಯೋಗ ಕ್ಷೇಮ ಆತ್ಮವಾನ್. ವೇದವರ ತ್ರೈಗುಣ್ಯ ಅಂತ ಇದ್ದಾನೆ. ತ್ರೈಗುಣ್ಯ ವಿಷಯಾಃ ವೇದಾಃ ನಿಸ್ತ್ರೈಗುಣ್ಯಃ ಭವಾರ್ಜುನ ಅರ್ಜುನ ಶಿವಸಂಧಿನ ಹೇಳ್ಕೊಂಡು ಗೊತ್ತಾಯ್ತು. ನಂಗೆ ಗೊತ್ತಾಯ್ತು. ನಿರ್ದ್ವಂದ್ವಃ ನಿತ್ಯಸತ್ವಸ್ಥಃ ನಿರ್ಯೋಗ ಕ್ಷೇಮಃ ಆತ್ಮವಾನ್. ವೇದಾಃ ತ್ರೈಗುಣ್ಯ ವಿಷಯಾಃ. ಅಲ್ಲಲ್ಲಿ ಏನೋ ಅಷ್ಟು ಲೋಕ ಪರಲೋಕ ಸುಖ ಬಿಡಿ. ಆತ್ಮಾನ ವಿಚ್ಛೇ, ಕರ್ಮದಲ್ಲಿ ಅಂಟ್ಕೊಂಡ್ರೆ ಕರ್ಮ ಕಿಂಪರಂ ಕರ್ಮ ತಜ್ಜಡಂ. ಕಾಮ್ಯಕರ್ಮನೇ ಹೇಳ್ತಿರೋದು, ನಿತ್ಯ ಕರ್ಮನ ಹೇಳ್ತಾ ಇಲ್ಲ, ಅಥವಾ ಕಾಮ್ಯಯೋಗ ಹೇಳ್ತಾ ಇಲ್ಲ. ಇಲ್ಲಿ ಕಾಮ್ಯಕರ್ಮ ವಿಚಾರನೇ ಹೇಳ್ತಿರೋದು. ಎಲ್ಲಾ ವೇದಗಳು ತ್ರೈಗುಣ್ಯ ಮೂರು ಗುಣಗಳ ಫಲ ಅಂತ. ಮೂರು ಗುಣ ಅಂದ್ರೆ ಮೂರು ಗುಣಗಳ ಫಲವಾಗಿರುವ ತಾಮಸ ಫಲ, ರಾಜಸ ಫಲ, ಸಾತ್ವಿಕ ಫಲವನ್ನೇ ವಿಷಯ ಮಾಡಿಕೊಂಡು ಹೊರಟಿದೆ. ನೀನಾದೋ ಅರ್ಜುನನೇ ನಿಶ್ಚಯಗುಣ್ಯ ಭವ, ಗುಣಾತೀತನಾಗು, ಗುಣರಹಿತನಾಗು. ಗುಣಾತೀತನಾಗುವುದಕ್ಕೆ ಪ್ರಯತ್ನ ಪಡುವಂತ, ಅದನ್ನು ಮೀರುವುದಕ್ಕೆ, ಗುಣವನ್ನು ಮೀರುವುದಕ್ಕೆ ಏನು ಸಾಧನವೋ ಅದನ್ನು ಮಾಡು. ಹಾಗೆ ನಿರ್ದ್ವಂದ್ವನಾಗಿರು, ದ್ವಂದ್ವನ್ನ ಸಹಿಸ್ಕೋ. ಶೀತ ಉಷ್ಣ ರಾಗ ದ್ವೇಷ ಶೋಕ ಮೋಹ ಭಯ ಉದ್ವೇಗ ಮಾನಾಪಮಾನ ಎಲ್ಲವನ್ನು ಸಹಿಸ್ಕೋ. ನಿತ್ಯ ಸತ್ವಸ್ಥ, ಯಾವಾಗೂ ಸತ್ವಗುಣವನ್ನ ಅಂದ್ರೆ
ಸತ್ವ ಸ್ವರೂಪನಾದ ಪರಮಾತ್ಮನನ್ನು ಆಶ್ರಯಿಸಿಕೊಳ್ಳೋದು ಸತ್ವವನ್ನು ಆಶ್ರಯಿಸ್ಬೋದು. ಪರಮಾತ್ಮನು ಸತ್ವಾತೀತನು. ಸತ್ವಾತೀತನಾದ ಪರಮಾತ್ಮನ ಚಿಂತನೆಯನ್ನೇ ಯಾವಾಗಲೂ ಮಾಡ್ತಿದ್ರೆ ಸತ್ವಗುಣ ನೀನು ಚೆನ್ನಾಗಿ ಬೆಳ್ಕೊಳತ್ತೆ. ಸತ್ವಗುಣ ಚೆನ್ನಾಗಿ ಬಿಟ್ಟಪ್ ಮಾಡ್ಕೊ. ಯಾವ ಇಹಲೋಕ ಪರಲೋಕದ ಯಾವ ಫಲವನ್ನು ಅಭಿಸಬೇಡ, ಯಾವ ಸುಖವನ್ನು ಅಭಿಸಬೇಡ. ಯಾವಾಗಲೂ ನಿಷ್ಕಾಮ ಬುದ್ಧಿಯಿಂದ ಪರಮೇಶ್ವರನಲ್ಲಿ ಪ್ರಯತ್ನಿಸಿಕೊಂಡು ತಾನು ಯಾರು ವಿಚಾರ ಮಾಡುತ್ತಾ ಅಂತರ್ಮುಖನಾಗಿರು. ಯೋಗಕ್ಷೇಮದಲ್ಲೂ ಗಮನ ಕೊಡಬೇಡ. ನಿರ್ಯೋಗಕ್ಷೇಮ ಆತ್ಮವಂತನಾಗುವ ಜಿತೇಂದ್ರನಾಗಿರು. ಯೋಗವನ್ನು ಇಷ್ಟ ಅನಿಜ್ಞಾತಸ್ಯ ಪ್ರಾಪ್ತಿ ಯೋಗ ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ ಅಂತ. ಯೋಗಕ್ಷೇಮಗಳೇ ಗಮನ ಕೊಡಬೇಡ. ಏನೇನು ಬಂದಿಲ್ಲ ಏನೇನಿಲ್ಲ ಅಂತ ಗಮನ ಕೊಡಬೇಡ. ಏನೇನಿದೆ ಮನೆಯಲ್ಲಿ ಪದೇ ಪದೇ ಹೋಗಿ ಪ್ಯೂರ್ತಾಗಿ ನೋಡು ಎಷ್ಟು ದುಡ್ಡಿದೆ. ಮತ್ತೆ ಮಧ್ಯಾಹ್ನ ಹೋಗಿ ನೋಡು ಅಷ್ಟು ದುಡ್ಡಿದೆ. ಮತ್ತೆ ರಾತ್ರಿ ಮಲ್ಕೋಗ ಒಂದು ಅಷ್ಟೆಲ್ಲ ದುಡ್ಡು ಇದೆ ನೋಡು. ಏನೇನು ಬಂಗಾರ ಬೆಳ್ಳಿ ದುಡ್ಡು ಏನೇನಿದೆಯೋ ಅದು ನೋಡ್ತಾ ಕೂತ್ಕೊಳ್ಳು. ಏನೇನೇನು ಆಸ್ತಿ ಇದೆ ಅಂತೇಳಿ ಪತ್ರ ಇದೆಯಲ್ಲ, ಇದು ಪತ್ರಗಳು ರಿಜಿಸ್ಟರ್, ಅದನ್ನೆಲ್ಲ ಓದ್ತಾ ಕೂತ್ಕೊಳ್ಳು. ದಿನ ಅದನ್ನೇ ಓದು ಏನೇನಿದೆ ಅಂತ. ಏನಕ್ಕೆ ಅದ ಕಡೆ ಗಮನ ಕೊಡಬೇಡ ಅಂತ. ಒಟ್ಟು ಬದುಕು ಅನ್ನೋ ಅಷ್ಟೇ ಅಂಶ ಇಟ್ಕೊಂಡ್ರೆ ಬದುಕೊಂಡಿರೋದು. ಪ್ರಾಣಿಗಳು ಮನುಷ್ಯರು ಏನಿತ್ತು ಸರ್ ಆಗುತ್ತಾ ಅದನ್ನ ಬದುಕೊಂಡು ನಾವು ಬದುಕೊಂಡಿದೆ. ಮನುಷ್ಯನಿಗೆ ಆಸೆ ಒಂದು ಜಾಸ್ತಿ ಇದೆ, ಜಾಸ್ತಿ ಇದೆ ಅಷ್ಟೇ. ವೈವಿಧ್ಯತೆ ಜಾಸ್ತಿ ನಿಮಗೆ ಮೋಸ ಮಾಡೋದು ಇದೆಲ್ಲ ಉಂಟು. ಬರೀ ಅನ್ನ ಬಟ್ಟೆ ಅಷ್ಟರಲ್ಲೇ ಇದ್ದು ನೀನು ಸತ್ಯವನ್ನು ಕಂಡ್ಕೊಳ್ತಾ ಇದ್ದೆ ನಿಜವಾದ ಮನುಷ್ಯರಾಗ್ತೀಯ. ಅನ್ನ ಬಟ್ಟೆಗೆ ಅಷ್ಟಕ್ಕೆ ಈ ಲೋಕ ಇಟ್ಕೊಳ್ಬೇಕು. ಸತ್ಯವನ್ನು ಕಂಡ್ಕೊಳ್ಳುವಂತಹ ಇಂಟೆನ್ಷನ್, ಪರಮಾರ್ಥ ವಿಚಾರ ಮಾಡಬೇಕು. ಅನುಪಮ ಇಲ್ಲಿ ತ್ರೈಗುಣ್ಯ ವಿಷಯ ವೇದ ಅಂದ್ರೆ ವೇದದಲ್ಲಿ ಗುಣದ ಬಗ್ಗೆ ಇದೆ ಏನಂತ ಅರ್ಥ ಕರೆಕ್ಟ್ ಆಗಿ ಗುರುಗಳೇ? ಅದು ಆಸೆ. ವೇದ ಎಲ್ಲಾ ವೇದಗಳು 3 ಗುಣದ ಫಲಗಳನ್ನೇ ವಿಷಯ ಮಾಡಿಕೊಂಡಿದೆ. ಕೆಲವು ಫಲಗಳು ತಾಮಸ ಫಲಗಳು, ನರಕಾದಿ ಫಲಗಳೆಲ್ಲ ತಾಮಸ ಗುಣ ಕರ್ಮದ ಫಲ, ನರಕ ಫಲ ಅಲ್ಲ. ಅಂದ್ರೆ ಕರ್ಮಕಾಂಡದಲ್ಲಿ ಜ್ಞಾನಕಾಂಡದಲ್ಲಿ ಅಲ್ಲ ಅಲ್ವಾ? ಕರ್ಮಕಾಂಡದಲ್ಲಿ ಸಾತ್ವಿಕ ಫಲ, ರಾಜಸ ಫಲ, ತಾಮಸ ಫಲವನ್ನೇ ಹೇಳ್ತಾ ಇರುತ್ತೆ. ಈ 3 ಗುಣಗಳ ಫಲವನ್ನೇ ಆ ಕರ್ಮಗಳಿಂದ ದೊರೆಯಬಹುದು ಎಂಬುದನ್ನು ಹೇಳುತ್ತೆ ಅಂತ. ತ್ರೈಗುಣ್ಯ ವಿಷಯ ತ್ರೈಗುಣ್ಯಂ ಸಂಸಾರ ಋಷಯ ಪ್ರಕಾಶಯಿತವ್ಯ ಯೇಷಾಂತೆ ವೇದಾಃ ತ್ರೈಗುಣ್ಯ ವಿಷಯಾಃ. ತ್ರೈಗುಣ್ಯ ವಿಷಯಾಃ ಮೂಲ. ತ್ರೈಗುಣ್ಯ ಅಂದ್ರೆ ಸಂಸಾರ ಅಂದ್ಬಿಟ್ಟು ಭಾಷಿಕಾರರು. ಸಂಸಾರಕ್ಕೆ ತ್ರೈಗುಣ್ಯ ಅನ್ಸಿತು. ಸಂಸಾರವೆಲ್ಲ 3 ಗುಣದಿಂದ ಕೂಡ್ಕೊಂಡದ್ದು ಅಂತ. ಯಾವ ಲೋಕಕ್ಕೆ ಹೋಗಿ ಏನೇ ಆಗಿ ಮನುಷ್ಯ ಲೋಕದಲ್ಲಿ ಮಿಶ್ರಿತವಾಗಿರುತ್ತೆ, ಪ್ರಾಣಿ ಲೋಕದಲ್ಲಿ ತಮ ಗುಣ ಜಾಸ್ತಿ ಇರುತ್ತೆ, ಮೇಲ್ಮೇಲೆ ಹೋದಂಗೆ ರಜೋಗಳು ಕಮ್ಮಿ ಆಗ್ತಾ ಸತ್ವಗುಣ ಹೆಚ್ಚಾಗ್ತಾ ಹೋಗುತ್ತೆ, ದೇವಲೋಕ ಆದ್ಮೇಲೆ ಸತ್ವಗುಣ ಹೆಚ್ಚಾಗಿರುತ್ತೆ. ಒಟ್ಟು ಎಲ್ಲಾ ಸಂಸಾರವು 3 ಗುಣಾತ್ಮಕವಾಗೇ ಇದೆ. ಈ ಸಂಸಾರವನ್ನೇ ತ್ರೈಗುಣ್ಯ ಅಂತ ಹೇಳ್ತಾ ಇದ್ದಾರೆ. ಈ ಸಂಸಾರವೇ ಇದಕ್ಕೆ ಆಬ್ಜೆಕ್ಟ್, ವಿಷಯ ಕರ್ಮಕ್ಕೆ, ವೇದಕ್ಕೆ. ವೇದೋಕ್ತವಾದ ಎಲ್ಲಾ ಕರ್ಮವು ಸಂಸಾರವನ್ನೇ ಕೊಡಿಸುವಂಥದ್ದು, ಅದನ್ನೇ ತೋರಿಸುತ್ತೆ, ಅದೇ ಫಲ. ಯಾವ ವೇದಗಳಿಗೋ ಆ ವೇದ ತ್ರೈಗುಣ್ಯ ವಿಷಯ. ಏನೇ ಕರ್ಮ ಮಾಡೋ, ಇಲ್ಲ ತಾಮಸ ಫಲ, ಇಲ್ಲ ರಾಜಸ ಫಲ, ಇಲ್ಲ ಸಾತ್ವಿಕ ಫಲ ಬರ್ತದೆ. ಮಾಡುವ ಕರ್ಮವು ಸಾತ್ವಿಕ ರಾಜಸ ತಾಮಸ ಆಗಿರುತ್ತೆ, ತಕ್ಕ ಫಲವು ಹಾಗೆ ಆಗಿರುತ್ತೆ. ಅಂತೂ ನಿಸ್ತ್ರೀಗುಣ್ಯೋ ಭವ ಅರ್ಜುನ. ತವತ್ತು ಅಯಂ ಉಪದೇಶ ಅಂದ್ರೆ ಚೆನ್ನಾಗಿರ್ತಿತ್ತು ಪಿಟಿಗೆ. ನೀನ್ ಹೇಗಿರ್ಬೇಕು ನೋ ಅರ್ಜುನ? ನಿಸ್ತ್ರೀಗುಣ್ಯನಾಗೋ, ಗುಣ ಕಟ್ಕೋಬೇಡ, ಗುಣ ಕರ್ಮಕ್ಕೂ ಅಂಟ್ಕೋಬೇಡ, ಗುಣ ಫಲಕ್ಕೂ ಅಂಟ್ಕೋಬೇಡ, ಸಂಸಾರಕ್ಕೆ ಅಂಟ್ಕೋಬೇಡ ಅಂತ ಇದ್ದಾನೆ. ಸಂಸಾರದಕ್ಕೆ ಎಷ್ಟೋ ಅಷ್ಟ ನೆಪಮಾತಕ್ಕೆ ಸಂಸಾರ ಇದ್ಕೊಂಡು ಸಂಸಾರ ಮೀರುವುದಕ್ಕೆ ಪ್ರಯತ್ನ ಪಡ್ತಾ ಇರು. ಇದನ್ನ ಈ ಬಂಧನದಿಂದ ಕಳ್ಸ್ಕೊಳ್ಳಿಕ್ಕೆ ಏನು ಉಪಾಯ ಅಂತ ಯೋಚನೆ ಮಾಡಿ ಸರ್ವದಾ ಸತ್ಯವನ್ನು ಕಂಡುಕೊಳ್ಳುವ, ತನ್ನನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡ್ತಾ ಹೋಗು. ನಾನು ಯಾರು, ನಾನು ಅನುಭವ ಮಾಡ್ತೀನಿ. ಆಗುತ್ತಾ ಗುರುಗಳೇ? ಸಂಸಾರದಲ್ಲಿ ಇಟ್ಕೊಂಡ್ ಮಾಡಕ್ಕೆ ಕಷ್ಟ ಇದೆ. ಇದು ನೋಡ್ತಾ ಇನ್ನಷ್ಟು ಕಷ್ಟ ಅನ್ಸುತ್ತೆ. ಅಲ್ಲ, ಮುಂದಿನ ಕೇಳಿ ನಿಷ್ಕಾಮ ಭವ ಇತ್ಯರ್ಥ. ಅದು ಕಾಮನೆ ಇಲ್ಲದೆ ಇದ್ದಾಗ ಇರುವಂತ ಇದ್ದಾನೆ. ಯಾವ ಕಾಮನೆ ಹೀಗೀಗಾಗ್ಬೇಕು ಹಾಗೀಗ್ಬೇಕು ಅಂದ್ಕೊಳ್ದೇನಿ, ಏನೇನೇನಿದೆ ಅದನ್ನ ಅಷ್ಟಕ್ಕೆ ಅದನ್ನ ಅನ್ಕೊಂಡು ಮನಸ್ಸನ್ನು ಪರಮಾತ್ಮ ಇಟ್ಕೊಂಡು ನಡೀತಾ ಇರು. ಮನಸ್ಸನ್ನ ಭಗವಂತನಿಗೆ ಕೊಟ್ಬಿಡು, ಪ್ರೇಮವನ್ನು ಭಗವಂತನಿಗೆ ಕೊಟ್ಬಿಡು, ದೇಹೇಂದ್ರಿಯವನ್ನ ಸಂಸಾರಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಸಂಸಾರ ಮಾಡ್ತಾ ಇರು. ಸಂಸಾರದ ಇನ್ವಾಲ್ವ್ಮೆಂಟ್ ಬೇಡ ಅಂತ. ಸಂಸಾರ ಬಿಟ್ಟು ಹೋಗುತ್ತಂತಿಲ್ಲ, ಸಂಸಾರ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಡ, ಇಟ್ಕೋಬೇಡ. ತುಂಬಾ ಇದೇ ಸರ್ವಸ್ವ, ಇದೇ ಹೆಚ್ಚು, ಇದೇ ಪರಮ ಪುರುಷಾರ್ಥ ಅಂತ ಆಗ ಅನ್ಕೋಬೇಡ.
ಸಂಸಾರದಲ್ಲಿ ಇದ್ಬಿಟ್ಟಿದೆ, ಹಾಗೆ ಬರೀ ಹುಟ್ಟಿದ ಮೇಲೆ ಸಂಸಾರದಲ್ಲೇ ಇರೋದು. ಆದರೆ ಇದಕ್ಕೆ ಎಷ್ಟರ ಮಟ್ಟಿಗೆ ಇದರ ಸಂಬಂಧ ಇರಬೇಕು ಅಷ್ಟು ಮಟ್ಟಿಗೆ ಇರ್ಬೇಕು. ಜಾಸ್ತಿ ಪ್ರೇಮ, ಅಭಿಮಾನ, ತಾದಾತ್ಮ್ಯತೆ ಅದೆಲ್ಲ ಮಾಡ್ಕೋಬಾರ್ದು. ನಿಷ್ಕಾಮೋ ಭವಾನ್ ಬಿಟ್ಟ ಭಗವಂತ, ಅದೇ ಉಪದೇಶ. ಕಾಮನಾರಹಿತನಾಗಿರು. ಅದಾಗ್ಬೇಕು, ಇದು ಬರಬೇಕು, ಅದು ಇನ್ನೊಂದು ಕಾರ್ ತಗೋಬೇಕು, ಇನ್ನೊಂದು ಮನೆ ತಗೋಬೇಕು, ಇನ್ನೊಂದು ಮದುವೆ ಆಗ್ಬೇಕು, ಇನ್ನೂ ಮಕ್ಕಳು ಬೇಕು, ಇನ್ನೂ ದುಡ್ಡು ಬೇಕು, ಇನ್ನೂ ಆರೋಗ್ಯ ಚೆನ್ನಾಗಿರ್ಬೇಕು, ಇನ್ನೂ ತಿನ್ಬೇಕು, ಇದೆಲ್ಲ ಮಾಡ್ಕೋಬೇಡ. ಏನಿದೆಯೋ ಹೇಗಿದೆಯೋ ಹಾಗೆ ಇದ್ಕೊಂಡು ಮಾಡುವ ಕರ್ಮವನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿ ಪ್ರೇಮವನ್ನು ಭಗವಂತನಿಗೆ ಕೊಟ್ಟು ನೀವು ನಿಶ್ಚಿಂತನಾಗಿರು. ಎರಡು, ಮಾಡುವ ಕರ್ಮವನ್ನೆಲ್ಲ ಭಗವಂತನಿಗೆ ಒಪ್ಪಿಸು. ನಿಮ್ಮ ಪ್ರೇಮವನ್ನ ಭಗವಂತನಿಗೆ ಪ್ರೇಮ ಕೊಡಿ. ವಿಷಯಕ್ಕೂ ಬೇಡ, ಬಂಧುಗಳ ಮೇಲೆ ಬೇಡ, ಅಣ್ಣ ತಮ್ಮಂದ್ರ ಬೇಡ, ಮನೆ ಆಮೇಲೆ ಪ್ರೇಮ ಕೊಡ್ಬೇಡಿ. ಪ್ರೇಮವನ್ನು ಭಗವಂತನಿಗೆ ಕೊಡಿ. ಮಾಡುವ ಕರ್ಮವನ್ನು ಭಗವದ್ಗೀತೆ ಮಾಡಿ. ಸಂಸಾರದಲ್ಲಿ ಹೇಗೋ ಎದ್ದಿವೆ ಆ ರೀತಿ ಮಾಡ್ತಾ ಹೋಗೋದು. ನಿರ್ದ್ವಂದ್ವ ಸುಖ ದುಃಖ ಹೇತು ಸಪ್ರತಿಪಕ್ಷೌ ಪದಾರ್ಥೌ ದ್ವಂದ್ವ ಶಬ್ದ ವಾಚ್ಯೌ. ನಿರ್ದ್ವಂದ್ವ ಅಂದ್ರೆ ಸುಖ ದುಃಖ, ಹರ್ಷ ವಿಷಾದ, ಶೋಕ ಮೋಹ, ಮಾನಾಪಮಾನ, ಇದು ಎರಡೆರಡಾಗಿ ಮನುಷ್ಯನಿಗೆ ಬಂದು ಒದಗುತ್ತಲ್ಲ. ಪ್ರತಿಪಕ್ಷವಾಗಿರುವ, ಒಂದಕ್ಕೊಂದಕ್ಕೆ ಅಗೇನೆಸ್ಟ್, ವಿರುದ್ಧವಾಗಿರ್ತಕ್ಕದ್ದಾಗಿರುವ ಪದಾರ್ಥಗಳು ಮನುಷ್ಯನ ಹಾಗಾಗಿ ಬರ್ತಾನೇ ಇರುತ್ತೆ. ಸುಖ ಬಂದ್ಬಿಟ್ಟು ದುಃಖ ಬರುತ್ತೆ, ದುಃಖ ಆದ್ಮೇಲೆ ಸುಖ ಬರುತ್ತೆ. ಸುಖ ದುಃಖಗಳು ಬರ್ತಾನೆ ಇರುತ್ತೆ. ಇವುಗಳಲ್ಲಿ ಅಂಟ್ಕೋಬೇಡ. ಇದಕ್ಕೆ ಸುಖ ಬಂದ ಉಬ್ಬೋದು, ದುಃಖ ಬಂದ ಖುಷಿಯೋದು, ಎರಡು ಮಾಡಿ ಇದು ಸ್ವಭಾವ, ಇದು ಬಂದು ಹೋಗಿ ಮಾಡೋದು ಅಂತ ಅನ್ಕೊಂಡು ನಿರ್ಲಿಪ್ತನಾಗಿರ್ಬೇಕು. ಅಂಟ್ಕೊಳ್ದೇನೆ ಎರಡಕ್ಕೂ ಸಾಕ್ಷಿಯಾಗಿ ವಾಚ್ ಮಾಡ್ತಾ ಇರು. ತಥೋ ನಿರ್ಗತಃ ನಿರ್ದ್ವಂದ್ವೋ ಭವ. ಅದರಿಂದ ನಿರ್ಗತನಾಗಿ ದ್ವಂದ್ವರಹಿತನಾಗಿ ಅದಕ್ಕೆ ದಾಟಿಕೊಂಡು ಅದಕ್ಕೆ ಸಂಬಂಧ ಪಟ್ಕೊಳ್ಳದೆ ಇದ್ದವರಾಗಿರು. ನಿತ್ಯ ಸತ್ವಸ್ಥ ಸದಾ ಸತ್ವಗುಣಾಶ್ರಿತೋ ಭವ. ಯಾವಾಗ ಸತ್ವಗುಣವನ್ನು ಆಶ್ರಯಿಸ್ಕೊಂಡ್ರೆ ಶಮದಮಾದಿಗಳನ್ನು ನಾವು ಮಾಡ್ತಾ ಇರೋದು. ಶಮದಮಾದಿಗಳನ್ನು, ಜ್ಯೇಷ್ಠತ್ವಾದಿ ಗುಣಗಳನ್ನು, ಅಮಾನಿತ್ವಾದಿ ಗುಣಗಳನ್ನು ಸಾಧನೆ ಮಾಡೋದು. ಭಗವದ್ಭಕ್ತಿ ಇತ್ಯಾದಿಗಳನ್ನು ಅಂದ್ಕೊಳ್ಳೋದು. ಪರೋಪಕಾರ, ಬ್ರಹ್ಮಚರ್ಯ, ಅಸ್ಥೇಯ, ಶೌಚ, ಸದಾಚಾರ, ಸಾತ್ವಿಕವಾದ ಯಾವುದೇ ಕಾರಣಕ್ಕೂ ವಂಚನೆ, ಮೋಸ, ಸುಳ್ಳು ಇತ್ಯಾದಿಗಳಿಗೆ ಅವಕಾಶ ಕೊಡದೇನೆಯೇ, ಆ ಭಾವನೆಗೆ ಅವಕಾಶ ಕೊಡದೇನೆಯೇ ಸರ್ವದಾ ಪ್ಯೂರ್ ಆಗೋದಕ್ಕೆ ಮಾಡ್ಕೊಂಡ್ಬಂದು ಶುದ್ಧ ಆಗೋದಕ್ಕೆ ಏನ್ ಮಾಡ್ಬೇಕು ಮಾಡ್ತಾ ಹೋಗುದು. ಅದು ಮಾಡಕ್ಕಾಗುತ್ತೆ ಗುರುಗಳೇ. ಆದ್ರೆ ಫುಲ್ ಕರ್ಮ ಎಲ್ಲ ಕಾಮ್ಯಾಬ್ ಏನಂತಾರೆ ಸೆಲ್ಫಿಶ್ನೆಸ್ ಬಿಟ್ಟು ಮಾಡೋದು ಅದು ಕಷ್ಟ ಇದೆ. ಅದನ್ನ ದೇವ್ರಿಗೆ ಬೇಕಾದ್ರೆ ಐ ಮೀನ್ ಅದ್ರಲ್ಲಿ ಅಟ್ಯಾಚ್ಮೆಂಟ್ ಬಿಟ್ಕೋಬಹುದು ಕರ್ಮದಲ್ಲಿ. ಆದ್ರೆ ಕರ್ಮ ನಮಗೋಸ್ಕರ ಮಾಡಲ್ಲ, ಅದು ಕಷ್ಟ ಇದೆ. ಎಷ್ಟಿದ್ರು ನಮ್ ಸೆಲ್ಫಿಶ್ನೆಸ್ ಹೋಗಲ್ಲ ಅನ್ಸುತ್ತೆ ನನ್ಗಂತೂ. ಅಲ್ಲಲ್ಲ, ನೀವು ದೇವ್ರಿಗೆ ಒಪ್ಪಿಸಿದ್ರೆ ಸೆಲ್ಫಿಶ್ ಹೋಗುತ್ತೆ. ನೀವು ಮಾಡುವ ಕರ್ಮ ದೇವ್ರಿಗೆ ಒಪ್ಪಿಸ್ತಾ ಹೋದ್ರೆ ಆಟೋಮೆಟಿಕ್ ಸೆಲ್ಫಿಶ್ ಎಲ್ಲ ಹೋಗುತ್ತೆ. ನೀವು ಮೆಕ್ಯಾನಿಕ್ ಆಗಿ ಮಾಡಬಾರ್ದು. ಸೆಲ್ಫಿಶ್ ಇದು ಅರ್ಪಣೆಯನ್ನು ಮೆಕ್ಯಾನಿಕ್ ಆಗಿ ಮಾಡ್ದೇನೆ ಭಾವಪೂರ್ಣವಾಗಿ ಅರ್ಪಣೆ ಮಾಡ್ತಾ ಇದ್ರೆ, ನೀವು ಮೆಕ್ಯಾನಿಕ್ ಆಗಿ ಮಾಡ್ತಾ ಇದ್ರು ಆ ಸೆಲ್ಫಿಶ್ ಹೋಗ್ಬಿಡುತ್ತೆ ಕಾಲಕ್ರಮೇಣ. ಅದು ಆರಂಭದಲ್ಲಿ ಕಷ್ಟ ಅನ್ಸುತ್ತೆ. ನೀವು ಎಷ್ಟರ ಮಟ್ಟಿಗೆ ನೀವು ಭಗವಂತನಿಗೆ ಅಂಟ್ಕೊಳ್ತೀರಾ ಅನ್ನೋದ್ರ ಮೇಲೆ ಅದು ಬೇಗ ಹೋಗುತ್ತೆ. ನೀವು ಭಗವಂತನ ಒಂದು ಸಾನ್ನಿಧ್ಯವನ್ನು ಎಲ್ಲಾ ಕಡೆ ಕಾಣಬೇಕು. ನೀವು ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಜಾಗದಲ್ಲೂ ಭಗವಂತನ ಸಾನ್ನಿಧ್ಯವನ್ನು ಕಾಣೋದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ಎಲ್ಲೆಲ್ಲ ಭಗವಂತ ಕೂತಿದ್ದಾನೆ, ಈ ಎಲ್ಲ ಅಣುರೇಣು ತಿಲಕಾಷ್ಠದಲ್ಲೂ ಪರಮಾತ್ಮ ತುಂಬಿಕೊಂಡಿದ್ದಾನೆ ಅನ್ನೋದನ್ನ ನೀವು ಭಾವನೆ ಮಾಡ್ತಾ ಇದ್ರೆ ನಿಮ್ ಮನೆ ಎಲ್ಲಾ ಕಡೆ ಭಗವಂತನೇ ಕಾಣ್ತಾನೆ. ಅವಾಗ ಅವನಿಗಾಗಿಯೇ ನೀವು ಡೆಡಿಕೇಟ್ ಆಗೇ ಆಗ್ತೀರಾ, ಆಟೋಮೆಟಿಕ್ ಆಗ್ತೀರಾ. ನಿಮ್ಮ ಒಪ್ಪಿಸ್ಕೊಂತೀರಾ. ಸತ್ವಗುಣವನ್ನು ಆಶ್ರಯಿಸಿಕೊಂಡವನಾಗಿರು. ತಥಾ ನಿರ್ಯೋಗ ಕ್ಷೇಮ ಅನುಪಾತಸ್ಯ ಉಪಾದಾನಂ ಯೋಗ ಉಪಾತಸ್ಯ ರಕ್ಷಣಂ ಕ್ಷೇಮ. ನಿರ್ಯೋಗ ಕ್ಷೇಮನಾಗು ಅಂದ್ರೆ ಯಾವುದನ್ನು ಇನ್ನೂ ನಾವಿನ್ನು ಪಡ್ಕೊಂಡಿಲ್ವೋ ಆ ಪಡ್ಕೋಬೇಕು ಅನ್ನೋದು ಯೋಗ. ಏನೇನು ಇದೆಯೋ ಅದನ್ನ ಉಳಿಸ್ಕೋಬೇಕು, ಮೇಂಟೈನ್ ಮಾಡ್ಕೋಬೇಕು, ಕಾಪಾಡ್ಕೋಬೇಕು ಅನ್ನೋದು ಕ್ಷೇಮ. ಈ ಎರಡು ಕಡೆಗೂ ಗಮನ ಕೊಡ್ಬೇಡ ಅಂತ ಇದ್ದೇನೆ. ಇದೆರಡು ನನ್ನ ಪುಣ್ಯಕರ್ಮ ವಶಾತ್ ಬಂದಿದೆ, ಭಗವಂತನ ಅನುಗ್ರಹದಿಂದ ಬಂದಿದೆ, ಇರೋಷ್ಟು ದಿವಸ ಇರುತ್ತೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನಗೂ ಪರಮಾತ್ಮನಿಗೂ ಸಂಬಂಧವೇ ಹೊರತು ಈ ಮನೆಗಾಗ್ಲಿ ಈ ಸಂಪತ್ತಿಗಾಗ್ಲಿ ಇದು ಯಾವುದಕ್ಕೂ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಕರ್ಮ ನಿಮಿತ್ತವಾಗಿ ಬಂದಿದೆ, ಕರ್ಮ ಹೋಗ್ಲೇ ಹೋಗುತ್ತೆ. ಕರ್ಮ ನನ್ನ ಕೊನೆಯವರೆಗೂ ಇದ್ದೆ, ನಾನು ಕೊನೆಯವರೆಗೂ ಇರುತ್ತೆ, ನನ್ನ ಶೈಲಿ ಬಿದ್ದು ಹೋಗುತ್ತೆ. ನಾನು ಮಾತ್ರ ಪೂರ್ಣವಾಗಿ ಪರಮಾತ್ಮನಿಗೆ ಸಂಬಂಧಪಟ್ಟವನು, ಅವನ ಕಡೆಯವನು, ಅವನಿಗೆ ಸೇರಿದವನು, ಭಗವಂತನವನು ನಾನು ಅನ್ಕೋಬೇಕು. ನೀನು ಯಾರವನು ಕೇಳಿದ್ರೆ ನಾನು ಭಗವಂತನವನು,
ಭಗವಂತನಿಗೆ ಸೇರಿದವನು ಅದು ಹೇಗೆ ಈ ಹೇಗೆ ನನ್ನ ಗಂಡನಿಗೆ ಸೇರಿದವನು ಈ ಮನೆಗೆ ಸೇರಿದವನು ಅಂದ್ಕೊಂಡಿದ್ದೀರೋ ಅದರಲ್ಲಿ ಭಗವಂತನಿಗೆ ಸೇರಿದವನು ಭಗವಂತನ ನನಗೆ ಸ್ವಾಮಿ ಅವನೇ ನನಗೆ ಎಲ್ಲವನ್ನು ನಡೆಸ್ತಾ ಇರೋನು ಅವನ ಶಕ್ತಿಯಿಂದಲೇ ನೋಡೋದು ಕೇಳೋದು ಮಾಡೋದು ಪ್ರತಿಯೊಂದು ಅವನ ಶಕ್ತಿಯಲ್ಲೇ ನಡೀತಾ ಇದೆ ಅವನೇ ಎಲ್ಲ ನಡೆಸ್ತಾ ಇದೆ ಅವನೇ ನನಗೆ ಮೂಲ ಪುರುಷ ಅವನೇ ನನ್ನ ಇದು ಅಂತ ಹೇಳಿ ಜ್ಞಾಪಿಸ್ಕೊಳ್ತಾ ಇರ್ಬೇಕು ಹಾಗೆ ಮಾಡ್ತಾ ಇದ್ದೆ ಭಗವಂತ ಪ್ರೇಮ ಚೆನ್ನ ತುಂಬಿಕೊಂಡ್ರೆ ಆಟೋಮೆಟಿಕ್ ಆ ಸಂಸಾರದ ಸಂಬಂಧ ಕಸ್ಕೊಂಡ್ಬಿಡುತ್ತೆ ಹೋಗ್ಬಿಡುತ್ತೆ ಯೋಗಕ್ಷೇಮ ಪ್ರಧಾನಸ್ಯ ಶ್ರೇಯಸಿ ಪ್ರವೃತ್ತಿ ದುಷ್ಕರ ಇತ್ಯತಃ ಯೋಗಕ್ಷೇಮೋ ಭವ ಯಾವನ ಜೀವನದಲ್ಲಿ ಯೋಗಕ್ಷೇಮವೇ ಪ್ರಧಾನವಾಗಿರುತ್ತೋ ಈ ದಿನ ಪರ್ಚೇಸ್ ಮಾಡ್ಬೇಕು ಕೊಂಡ್ಕೋಬೇಕು ತೊಡ್ಕೋಬೇಕು ಆಮೇಲೆ ಚೆನ್ನಾಗಿ ಜೋಪಾನ ದಿನ ಅದಕ್ಕೆ ಒಂದು ಕೋಲಿಗೆ ಕಚ್ಚಿಫ್ ಕಟ್ಕೊಂಡು ಪಟ ಎಲ್ಲ ಹೊಡೆಯೋದು ಒರೆಸೋದು ಇಟ್ಕೊಂಡು ಮತ್ತೆ ನಾಳೆ ದಿವಸ ಅದೇ ಮಾಡೋದು ದಿನ ಏನ್ ಕೆಲಸ ಅಂತ ಗೊತ್ತಾ ಬೆಳಗ್ಗೆ ಸಂಜೆವರೆಗೂ ಒಂದು ಕೋಲ್ ಒಂದು ಕಚ್ಚಿಫ್ ಕಟ್ಕೊಂಡು ಎಲ್ಲಕ್ಕೂ ಧೂಳು ಹೊಡೆಯೋದು ಬಟ್ಟೆಯಲ್ಲಿ ಒರೆಸೋದು ಮಾಡೋದು ಮತ್ತೆ ನಾಳೆ ದಿವಸ ಅದೇ ಮಾಡೋದು ಅಯ್ಯೋ ಬುದ್ಧಿಯೇ ಇಂಥ ಅವಿವೇಕ ಪರಮಾವಧಿ ನಂದಿದೆ ಆ ತರೋ ಮೊದಲನೇ ಅವಿವೇಕ ಎರಡನೇದು ಅದನ್ನು ಎರಡು ಅವಿವೇಕ ಇದನ್ನು ಬಿಟ್ಕೊಂಡು ಪರಮೇಶ್ವರನಲ್ಲಿ ಶುದ್ಧವಾದ ಭಕ್ತಿ ಇಟ್ಕೊಂಡು ಅಪ್ಪ ಪರಮೇಶ್ವರ ಸರ್ವದಾ ನಿನ್ನ ಸ್ಮರಣೆ ಇರೋ ಹಾಗೆ ನನ್ ಮಾಡಪ್ಪ ನಾನು ಮಾಡುವ ಕರ್ಮವಲ್ಲ ನಿನ್ನ ಸೇವೆ ಆಗೋ ಹಾಗೆ ಮಾಡ್ಕೊ ನನ್ನನ್ನು ನಿನ್ನವನಾಗಿ ತಗೋ ನೀನು ತಗೋಬೇಕು ನನಗೆ ನಾನು ನಿನ್ನವನಾಗ್ತೀನಿ ಅಂತ ಅನ್ನೋದು ನಂಗೆ ಧೈರ್ಯ ಇಲ್ಲ ನೀನು ನನ್ನನ್ನು ನಿನ್ನವನನ್ನಾಗಿ ಮಾಡ್ಕೊ ನೀನು ಎಳ್ಕೊ ನೀನು ನಿನಗೆ ಆ ಶಕ್ತಿ ಇದೆ ನೀನು ಸರ್ವಶಕ್ತ ನೀನು ಆ ರೀತಿ ಮಾಡಬಲ್ಲೆ ನೀನ್ ನನ್ನನ್ನ ನಿನ್ನವನನ್ನಾಗಿ ನೀನೇ ಮಾಡ್ಕೊ ಅಂತ ಹೇಳಿ ಆ ರೀತಿ ನಾವು ಅವನಿಗೆ ಶರಣಾಗತಿ ಆಗ್ಬೇಕು ನೀನ್ ನನಗೆ ಎಲ್ಲಾ ಪ್ರತಿ ಹಂತದಲ್ಲೂ ಇದ್ಕೊಂಡು ನನ್ನನ್ನು ತಿದ್ದಬೇಕು ನನ್ನನ್ನ ನಡೆಸ್ಬೇಕು ನನ್ನನ್ನು ಎಲ್ಲರಿಗೂ ಬುದ್ಧಿವಾದ ಹೇಳಬೇಕು ನನಗೆ ನೀನೇ ನನಗೆ ಸರ್ವಸ್ವ ಆಗ್ಬೇಕು ನಿನ್ನಲ್ಲೇ ನಂಗೆ ಪ್ರೇಮ ಇರೋ ಹಾಗೆ ಮಾಡು ಅಂತ ಹೇಳಿ ಪದೇ ಪದೇ ಈ ತುಡಿತ ಇಟ್ಕೊಂಡು ಬಿಟ್ರೆ ಅವಾಗ ನಿರ್ಯೋಗಕ್ಷೇಮರಾಗ್ತೀರ ಯೋಗಕ್ಷೇಮವೇ ಪ್ರಧಾನವಾಗಿಬಿಟ್ರೆ ಶ್ರೇಯೋ ಮಾರ್ಗದಲ್ಲಿ ಪ್ರವೃತ್ತಿ ಆಗೋದಿಲ್ಲ ಅದು ದುಷ್ಕರವಾಗುತ್ತೆ ಆತ್ಮವಾನ್ ಅಪ್ರಮತ್ತಷ್ಟ ಭವ ಆತ್ಮವಂತನಾಗುವಂದ್ರೆ ಯಾವಾಗಲೂ ಎಚ್ಚರಿಕೆ ತಪ್ಪದೇ ಇದ್ದವನಾಗಿರು ಯಾವಾಗಲೂ ಕೇರ್ಫುಲ್ ಆಗಿರ್ಬೇಕೆ ಹೊರತು ಕೇರ್ಲೆಸ್ನೆಸ್ ಬರಬಾರ್ದು ಕೇರ್ಲೆಸ್ನೆಸ್ ಬಂತು ಅಂದ್ರೆ ಮೈ ಮರೆತಾಯ ಪ್ರಮತ್ತನಾದೆ ತಪ್ಪೋದಿಯ ಯಾವಾಗಲೂ ಅಟೆನ್ಷನ್ ಆಗಿ ಅವೇರ್ನೆಸ್ ಆಗಿ ಅಲರ್ಟ್ ಆಗಿರ್ಬೇಕು ಭಗವಂತನಿಗಳು ನಾನು ಬಂದಿರೋದೇ ಭಗವಂತನಿಗಾಗಿ ಬಂದಿದ್ದೀನಿ ನನ್ನ ಗುರಿ ಭಗವಂತನೇ ನನ್ನ ದೃಷ್ಟಿ ಅವನಿಗಾಗಿಯೇ ಕರ್ಮ ಅವನದೇ ಸ್ತೋತ್ರ ಅವನದೇ ಜಪ ಅವನದೇ ಭಜನೆ ಅವನದೇ ತ್ರಿಕರಣದಿಂದಲೂ ಅವನೇ ಇಂದ್ರಿಯಕ್ಕೂ ಅವನೇ ವಿಷಯ ಕರ್ಮೇಂದ್ರಿಯಕ್ಕೂ ಅವನೇ ವಿಷಯ ಮನಸ್ಸಿಗೂ ಅವನೇ ವಿಷಯ ಎಲ್ಲರಿಗೂ ಪರಮಾತ್ಮನನ್ನೇ ಗುರಿಯಾಗಿಟ್ಕೊಂಡು ಮಾಡೋದೆಲ್ಲವನ್ನು ಈಶ್ವರೋಮೇ ತುಷ್ಯತು ಮುಕ್ತೇನ ಪರಮೇಶ್ವರಂ ಪ್ರೇಣಯಾನಿ ಅನ್ನೋದನ್ನ ನನ್ನ ಮನಸ್ಸಿಗೆ ಪದೇ ಪದೇ ಜ್ಞಾಪಿಸ್ಕೊಳ್ತಾ ಇದ್ರೆ ಬೇಗ ಗೆದ್ದು ಸಂಸಾರದಲ್ಲಿ ಇದ್ದು ಅವ್ರು ಅಂಟ್ಕೊಳ್ಳೋದೇ ಇಲ್ಲ ಏಷ ತಮ ಉಪದೇಶ ಸ್ವಧರ್ಮನುತಿಷ್ಠತಃ ಇದನ್ನ ಪೀಳಿಗೆ ಹಾಕ್ಬೇಕು ತವ ಸ್ವಧರ್ಮಂ ಅನುತಿಷ್ಠತಃ ತವ ಕಿಂ ಉಪದೇಶ ಕಹ ಉಪದೇಶ ಅಂದ್ರೆ ಇದು ಹಾಕ್ಬೇಕು ಸ್ವಧರ್ಮಂ ಅನುತಿಷ್ಠತಃ ತವ ಏಷ ಉಪದೇಶ ಅಂದ್ರು ಸ್ವಧರ್ಮವನ್ನು ಅನುಷ್ಠಾನ ಮಾಡ್ತಿರುವ ನಿನಗೆ ಅಂದ್ರೆ ಅಗ್ನಿಹೋತ್ರ ಮಾಡೋ ಪೂಜೆ ಪುನಸ್ಕಾರ ಮಾಡೋ ಯಜ್ಞ ಮಾಡೋ ಈ ರೀತಿ ಇರು ಅದು ಯೋಗ ಕರ್ಮಸು ಕೌಶಲಂ ಕರ್ಮದಲ್ಲಿ ಬುದ್ಧಿವಂತಿಕೆ ಯಾವ್ದು ಹೇಳೋ ಯೋಗ ನೀನ್ ಹೇಳೋ ಪರಮಾತ್ಮನೇ ಕೂಡಿಕೆ ಪರಮಾತ್ಮನೇ ಕೂಡ್ಕೊಂಡ್ರೆ ಅದು ಯೋಗ ಪರಮಾತ್ಮ ಸಂಬಂಧ ಇದೆ ಹೋದ್ರೆ ಯೋಗ ಅನುಭವ ಆದ್ರೆ ಎಲ್ಲೋ ಒಂಥರ ಕನೆಕ್ಷನ್ ಇಲ್ಲ ಗುರುಗಳೇ ನಮಗ್ ಗೊತ್ತು ಈಗ ಇಷ್ಟು ಭಕ್ತಿ ಮಾಡಿದ್ಮೇಲೆ ಎಲ್ಲ ಬಿಟ್ಬಿಡ್ಬೇಕು ಭಕ್ತಿನೆಲ್ಲಾನು ಯಾಕಂದ್ರೆ ಎಲ್ಲ ಅಲ್ಲಿ ಅದ್ವೈತ ಆಯ್ತು ಐ ಮೀನ್ ನೀವೇ ಹಂಗೆ ಆಗುತ್ತೆ ಅಲ್ವಾ ಗುರುಗಳೇ ಅದೇ ಸಹಜ ಅಲ್ಲ ಗುರುಗಳೇ ನೀವೇ ಹೇಳ್ತೀರಾ ಒಂದೊಂದ್ಸತಿ ಇದೆಲ್ಲ ಮಾಡಿದ್ಮೇಲೆ ಈ ಅಗ್ನಿಹೋತ್ರ ಅವೆಲ್ಲಾನು ಬಿಟ್ಬಿಡ್ಬೇಕು ಫೈನಲಿ ಇದು ಜ್ಞಾನ ಆದಾಗ ಹೋದಾಗ ಅಂತ ಹೌದು ಕರ್ಮ ಸ್ವಭಾವ ಭಕ್ತಿ ಇದೆಯಲ್ಲ ಭಕ್ತಿ ಅನ್ನೋದು ಪ್ರೇಮ ಇದೆಯಲ್ಲ ಪ್ರೇಮ ನಿಮ್ ಸ್ವರೂಪ ಅದು ಬಿಡಕ್ ಬರಲ್ಲ ಪ್ರೇಮ ಅನ್ನೋದು ಸಹಜ ಅದು ಸ್ವಭಾವ ನೀವು ಸಕ್ಕರೆಗೆ ಸಿಹಿ ಹಾಕಿ ಬಿಡಕ್ ಬರಲ್ವೋ ನಿಮಗೆ ಪ್ರೇಮ ಬಿಡಕ್ ಬರಲ್ಲ ನಿಮ್ಗೆ ಎಲ್ಲೆಲ್ಲೋ ಪ್ರೇಮ ಇಟ್ಟು ಭಗವದ್ದಲ್ಲಿ ಭಕ್ತಿ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ ಹೊರತು ಎಲ್ಲಾ ಕಡೆ ಪ್ರೇಮ ಡಿಸ್ಕೌಂಟ್ ಆದ್ರೆ ಪರಮಾತ್ಮಲ್ಲೇ ಪ್ರೇಮ ಸಹಜವಾಗಿರುತ್ತೆ ಅದು ಮಾಡೋದಲ್ಲ ಅದು ಒಪ್ಕೊಂಡೆ ಗುರುಗಳೇ ಆದ್ರೆ ಮುಂದೆ ದೇವ್ರ ಅಲ್ಲ ಮಾಡಲ್ಲ ಅಂತಲ್ಲ ನಾನ್ ತಪ್ಪು ಹೇಳ್ತಾ ಇದೀನಿ ಅನ್ಕೋಬೇಡಿ ಆದ್ರೆ ಮುಂದೆ ದೇವ್ರ ಫೋಟೋ ಇಟ್ಕೊಂಡು ಮತ್ತೆ ಪ್ರೀತಿ ಎಸ್ಟಾಬ್ಲಿಷ್ ಮಾಡ್ಕೊ ಅಂದ್ರೆ ನೀವೆಲ್ಲ ಓದ್ಬಿಟ್ಮೇಲೆ ಮತ್ತೆ ಅದು ಒಂಥರ ಸಮ್ ಕೈಂಡ್ ಆಫ್ ಹಿಪೋಕ್ರಸಿ ಆರಂಭದ ಹಂತದಲ್ಲಿ ಫೋಟೋ ಇಟ್ಕೊಂಡು ಪ್ರೀತಿ ಮಾಡೋದೇ ಹೊರತು ಫೋಟೋ ಬೇಕಿಲ್ಲ ಪ್ರೇಮಕ್ಕೆ
ಪ್ರೇಮ ನೀವು ಫೋಟೋ ಇಟ್ಕೊಳ್ದೆ ಹೋದ್ರು ಯಾರಿದೆ ಹೋದ್ರು ನಿಮ್ಮ ಹೃದಯದಲ್ಲಿ ಪ್ರೇಮ ಯಾವಾಗಲೂ ಇರುತ್ತೆ. ಆ ಪ್ರೇಮಕ್ಕೆ ವಿಷಯ ಭಗವಂತನಾಗ್ಬೇಕೆ ಹೊರತು ಫೋಟೋ ಆಗಲಿ ಮೂರ್ತಿ ಆಗಲಿ ಇನ್ನೊಂದಾಗ್ಲಿ ಯಾವ್ದು ಮುಖ್ಯ ಅಲ್ಲ, ಯಾವ್ದು ಬೇಕಿಲ್ಲ. ಅದೆಲ್ಲ ಆರಂಭ. ಭಗವಂತ ಅಂತ ನೀವ್ ಅನ್ನೋದು ಈ ತರನು ಹೇಳ್ಬೋದಾ, ಕಾನ್ಶಿಯಸ್ನೆಸ್ ಆಗ್ಬೇಕು ಅಂತ ಅದು ಕಷ್ಟ ಇದೆ ಅನ್ಸುತ್ತೆ. ದಟ್ ಬಿಕಮ್ಸ್ ಇದು ಡ್ರೈ ಆಗೋಗುತ್ತೆ ಅಲ್ವಾ. ಆತ್ಮಕ್ಕೆ ಆಗ್ಬೇಕು ಅನ್ನೋ ಹಂಗ್ ಹೇಳಕ್ ಆಗಲ್ಲ. ಭಗವಂತ ಅಂತ ಹೇಳಿದ್ರೇನೆ ಸ್ವಲ್ಪ ಆ ಕನೆಕ್ಷನ್ ಬರುತ್ತೇನೋ ಅಲ್ವಾ ಗುರುಗಳೇ? ಯೋಚನೆ ಮಾಡ್ತಾ ಇದೀನಿ. ಅಲ್ಲ, ಪ್ಯೂರ್ ಕಾನ್ಶಿಯಸ್ನೆಸ್ ಏನಿದೆ ಅದೇ ಭಗವಂತ. ಆದ್ರೆ ಅವರಿಗೆ ಆಕಾರಾದಿಗಳು ಇರಲ್ಲ, ತಲೆ ಕೈ ಕಾಲು ಇತ್ಯಾದಿಗಳು ಇಲ್ಲ. ನಮಗೆ ಅದ್ರ ಅನುಸಂಧಾನ ಮಾಡಕ್ ಆಗದೆ ಇದ್ದಾಗ ಒಂದು ಫೋಟೋನೋ ವಿಗ್ರಹನೋ ಮೂರ್ತಿ ಇಟ್ಕೊಂಡು ಆರಂಭದಲ್ಲಿ ಮಾಡ್ತೀವಿ. ಅದು ಬೆಳೀತಾ 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 ಅದು ಆತ್ಮಗಳ ತಿರ್ಕೊಂಡ್ಬಿಡತ್ತಲ್ಲ. ಇದು ವಿವೇಕ ಮತ್ತೆ ಪ್ರೇಮ ಎಲ್ಲವೂ ಆತ್ಮಗಳ ತಿರ್ಕೊಂಡಾಗ ಎಲ್ಲ ಹೊರಗಡೆ ಬಿಟ್ಟು ಹೋಗ್ಬಿಡುತ್ತೆ. ತಾನಾಗಿ ಇದ್ಕೊಂಡು ಎಲ್ಲಾ ಅನಾತ್ಮ ಸಂಬಂಧ ಕಳ್ಸ್ಕೊಂಡು ಸ್ವರೂಪದಲ್ಲಿ ನೆಲೆ ನಿಂತ್ಬಿಡ್ತಾನೆ. ಅದು ಸಹಜವಾದ ಭಕ್ತಿ. ಅದು ತ್ರಿಪುಟಿ ಇಲ್ಲ. ಭಕ್ತಿ ಭಕ್ತ ಭಗವಂತ ತ್ರಿಪುಟಿ ಇಲ್ಲದೆ ಇರುವ ಹೈಯೆಸ್ಟ್ ಸ್ಟೇಜು. ಆ ಸ್ಟೇಜಿಗೆ ಹೋಗುವವರಿಗೆ ಈ ಭಗವಂತ ಅಂತ ಹೇಳಿ ಸಗುಣ ಸಾಕಾರನ ಇಟ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ನಮ್ಮನ್ನು ಒಪ್ಪಿಸ್ಕೊಂಡು ನಾವು ಎಲ್ಲ ಇದನ್ನು ಅವನಿಗಾಗಿ ಮಾಡ್ತಾ ಹೋಗ್ಬೇಕು. ಎಲ್ಲಿವರೆಗೆ ನಾನು ಅನ್ನೋದಿರುತ್ತೋ ಅಲ್ಲಿವರೆಗೆ ಭಗವಂತ ಬೇರೆ ಭಕ್ತಿ ಬೇರೆ ಇದ್ದು ಮಾಡೋದು ಇದ್ದೇ ಇರುತ್ತೆ. ನಾನು ಅನ್ನೋದು ಹೋದ ಮೇಲೆ ಅವಾಗ ಇದು ತ್ರಿಪುಟಿ ಎಲ್ಲ ಹೋಗುತ್ತೆ. ನೀವು ನಾನು ಒಂದು ಇಟ್ಕೊಂಡ್ಬಿಟ್ಟು ಬಿಡೋಕ್ಕಾಗಲ್ಲ. ನಾನು ಒಂದು ಇಟ್ಕೊಂಡ್ಬಿಟ್ಟು ಎಲ್ಲವನ್ನೂ ಇಟ್ಕೊಳ್ಳೇಬೇಕು. ಹೇಳಿಮ್ಮ, ಸರಿ, ಎಲ್ಲರೂ ತೆಗೆದು ಸಾಕು. 11:45 ಎಲ್ಲರೂ